ಅಣ್ಣಯ್ಯ ಹಾ ಅಣ್ಣಯ್ಯ ಏನಪ್ಪಾ ಪೆನ್ ಇದೆಯಾ ಅಣ್ಣಯ್ಯ? ಪೆನ್ನು ಇಲ್ಲಕಂದ್ರೆ ಏನಕ್ಕೆ ಅಣ್ಣಯ್ಯ ನಾನು ಅಫರ್ಮೇಶನ್ಸ್ ಬರ್ಕೋಬೇಕಣ್ಣಯ್ಯ. ಹಂಗಂದ್ರೆ ಅಫರ್ಮೇಶನ್ಸ್ ಅಂದ್ರೆ ಈ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಪೇಪರ್ ಪೆನ್ ಅಲ್ಲಿ ಬರ್ದ್ಬಿಟ್ಟು ನೀರ್ ಕೆಳಗೆಲ್ಲೋ ಇಡೋದು ಹಾ. ಅಥವಾ ಬೆಡ್ ಕೆಳಗೆ ಇಟ್ಕೊಳ್ಳೋದು, ಹಾ. ಪಿಲ್ಲೋ ಕೆಳಗೆ ಇಟ್ಕೊಳ್ಳೋದು, ಅದು ಏನೇನೋ ಇದಾವಣ್ಣ. ಅದಕ್ಕೆ ಪೆನ್ ಇದ್ರೆ ನಾನು ಇವಾಗ ಅದನ್ನ ಇಮಿಡಿಯೇಟ್ ಆಗಿ ಅಫರ್ಮೇಶನ್ಸ್ ಬರ್ಕೊಂಡು ಮ್ಯಾನಿಫೆಸ್ಟ್ ಮಾಡೋಣ ಅಂತ. ಏನ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಹಂಗಂದ್ರೇನು? ಅಂದ್ರೆ ನನ್ಗೆ ಜೀವನದಲ್ಲಿ ನನಗೆ ಏನೇನ್ ಬೇಕು, ನನಗೆ ಹಾ. ಏನೇನ್ ಆಸೆಗಳಿದಾವೆ ಹಾ. ಅದನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಹಾ. ನಾನು ಮ್ಯಾನಿಫೆಸ್ಟ್ ಮಾಡ್ಬೇಕಂತ. ಮ್ಯಾನಿಫೆಸ್ಟ್ ಮಾಡಿದ್ರೆ ಹಾ. ಯೂನಿವರ್ಸ್ ಅಲ್ಲಿ ಇರೋದು ಎಲ್ಲ ಎನರ್ಜಿ ಏನಿದೆ, ಹಾ. ಆ ಎನರ್ಜಿ ನನಗೆ ಆ ಹಾ. ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಹಾ. ಹೆಲ್ಪ್ ಮಾಡುತ್ತಂತೆ. ಇದೇ ಮ್ಯಾನಿಫೆಸ್ಟೇಷನ್ ಅಂತೆ. ಹೌದಾ? ಹೌದಾ? ನನಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ದೆ ಹೆಂಗ್ ಗೊತ್ತಾ? ಏನ ಬಯಸ್ತ್ಯಾ ಶ್ರಮ ಪಡು ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಶ್ರಮನೇ ಅಲ್ಲಣಯ್ಯ. ನಾನು ಬರೆದು ಅದನ್ನೆಲ್ಲ ಕರೆಕ್ಟ್ ಆಗಿ ಇಟ್ಟು ಪದೇ ಪದೇ ಅದನ್ನ ನೆನ್ಸ್ಕೊಳ್ಳೋದು, ನಾನು ಪದೇ ಪದೇ ಅದನ್ನ ಸಂಕಲ್ಪ ಮಾಡ್ಕೊಂತಿರೋದು. ಸಂಕಲ್ಪ ಮ್ಯಾನಿಫೆಸ್ಟೇಷನ್ ಒಂದೇ ತಾನೆ? ಗೊತ್ತಿಲ್ಲ, ಇರ್ಬೋದೇನೋ. ಈಗ ಹಿಂಗೆ ಹುಷಾರ್ ತಪ್ಪುತ್ತಪ್ಪ, ಅವಾಗ ನೀನು ಬರ್ದು ಬಿಟ್ಟು ಆರೋಗ್ಯ ಸರಿ ಹೋಗ್ಲಿದ್ದು ಬರ್ದು ಮುಚ್ಚಿಡ್ತೀಯಾ ಅಥವಾ ಡಾಕ್ಟರ್ ತಕ ಹೋಗ್ತೀಯಾ? ಅಲ್ಲಣಯ್ಯ, ಇವು ಆರೋಗ್ಯದ ಬಗ್ಗೆ ಅಲ್ಲ ಇವು ಇರೋದು. ನಿಮ್ಗೆ ಆರೋಗ್ಯ ಬೇಡ ಜೀವನದಲ್ಲಿ? ಹಂಗಲ್ಲ, ಹಾ, ಇದು ಮತ್ತೆ? ಆರೋಗ್ಯದ ಬಗ್ಗೆ ಅಲ್ಲ. ಇದು ಹಾ. ಫೈನಾನ್ಷಿಯಲ್ಸ್, ನಾವು ಅಚೀವ್ಮೆಂಟ್ಸ್ ಮಾಡೋದಕ್ಕೆ, Okay. ನಮ್ಗೆ ಏನಾದ್ರು ಪಡ್ಕೋಬೇಕು ಅಂತಿದ್ರೆ ಆಫೀಸ್ ಹೋಗ್ತೀರಾ ಅಂತದಕ್ಕೆ ಇಲ್ವಾ? ಹೋಗ್ತಿದೆ ಅಣ್ಣಯ್ಯ. ಓಕೆ, ಆಫೀಸ್ ಹೋಗ್ತೀರಾ, ಆಫೀಸ್ ಹೋಗಿ ಬಂದ್ಮೇಲೆ ಅದನ್ನ ಮಾಡ್ತಾರೆ, ಹಂಗ ಅದು? ಹೌದು. ಅಂದ್ರೆ ಇವಾಗ ಹ್ಮ್. ನಾನೇನೋ ಮಾಡ್ತಿರ್ತೀನಿ, ಹಾ. ನನಗೆ ಬರ್ತಿರೋದ್ರಲ್ಲಿ ನನಗೆ ಸಮಾಧಾನ ಇಲ್ಲ, ನನಗೆ ಇನ್ನೂ ಏನೋ ಬೇಕು, ನನಗೆ ಏನೋ ಬೇಕು. ನನ್ ಕೈ ಮೀರಿದ್ದಪ್ಪ ಅದು. ಅವಾಗ ಹಾ. ನನಗೆ ಬೇರೆ ಸಹಾಯ ಬೇಕಲ್ಲಣ್ಣ. ಯೂನಿವರ್ಸ್ ಸಹಾಯ ಮಾಡುತ್ತೆ, ಅಂತ ಎನರ್ಜಿ ಸಹಾಯ ಮಾಡುತ್ತೆ. ನಾನು ಮ್ಯಾನಿಫೆಸ್ಟೇಷನ್ ಮಾಡೋದ್ರಲ್ಲಿ ತಪ್ಪೇನಿದೆ? ಈಗ ಈ ಒಂದು ಗಾದೆ ಇದೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಅಂದ್ರೆ ಅಷ್ಟು ನಿಜ ಗಾದೆ. ಒಂದು ಗಾದೆ ಇದೆ ಅದೇ ತರ, ಕಾಲಿದ್ದಷ್ಟು ಕಾಲ್ ಚಾಚು ಅಂತ ನಮ್ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರು. ಹಾಸಿಗೆ ಇದ್ದಷ್ಟು ಕಾಲ್ ಕಾಲ್ ಚಾಚು ಚಾಚು ಅಂತ. ಇವ್ರು ಆದ್ರೆ ಚಾಪೆಯಿಂದ ಆಚೆನೆ, ಚಾಪೆನೇ ಉದ್ದ ಮಾಡ್ಕೊಂಬಿಡಿ, ಕಾಲ್ನು ಉದ್ದ ಮಾಡ್ಕೊಂಬಿಡಿ ಅಂತ ಹೇಳ್ತಿದ್ಯಾ ಅದು? ದೊಡ್ಡ ಚಾಪೆ ತಗೊಳಕ್ ಮ್ಯಾನಿಫೆಸ್ಟ್ ಚಾಪೆ. ಮಾಡೋದು. ಓ, ಅಂದ್ರೆ ಇವಾಗ ಓಶ ಅಂತಾನೆ, ಬಡವನ್ಗೂ ಶ್ರೀಮಂತನಿಗೂ ಏನ್ ವ್ಯತ್ಯಾಸ ಅಂದ್ರೆ, ಬಡವ ಬೇಕು ಬೇಕು ಅಂತಿರ್ತಾನಂತೆ, ಶ್ರೀಮಂತ ಇನ್ನೂ ಬೇಕು ಬೇಕು ಅಂತಿರ್ತಾನಂತೆ. ಇವಾಗ ನಕ್ಷರ ಟ್ರೆಂಡ್ ಈಗ. ಪಾಪ ಇನ್ನೂ ಬೇಕು ಬೇಕು ಅಂತಿಲ್ಲ, ಇರೋ ಉಳಿಸ್ಕೊಂಡ್ರೆ ಸಾಕು ಸಾಕು ಅಂತ ಇದಾನೆ. ಅಷ್ಟಂತಕ್ ಹೋದ್ಮೇಲೆ ಹಿಂಗಿಂಗ್ ಅಂತ ದೇವ್ರ ಮುಂದೆ ಅಂದ್ರೆ ಯಾಕೆ ಬೇಕಂತ ಅನ್ಸಲ್ವಾ ನಿಮ್ಗೆ? ಅಥವಾ ಅವನ್ ತರ ಆ ಹಂತಕ್ಕೆ ಹೋಗ್ಬಿಟ್ಟು ಮತ್ತೆ ದೇವ್ರ ಮುಂದೆ ಹಿಂಗ್ ಅನ್ಕೊಂಡ್ ನಿಂತ್ಕೊತೀರಾ ಅಥವಾ ಥ್ಯಾಂಕ್ಸ್ ಅಂತೀರಾ? ಅಲ್ಲಣ್ಣ, ನಾನ್ ಏನೋ ಕೇಳ್ತೀನಿ, ನೀವೇನೋ ಹೇಳ್ತಿದ್ದೀರಾ. ಅಯ್ಯೋ, ಹೌದಾ? ಯೂನಿವರ್ಸಲ್ ನನಗೆ ಇವಾಗ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡಿ. ಇವಾಗ ನಾನು ಮಾಡಿದ್ರೆ ಅದಾಗತ್ತಾ ಇಲ್ವಾ, ಅದನ್ನ ಮಾಡೋದ್ ಸರಿನಾ ತಪ್ಪ? ಅದ್ ಫಸ್ಟ್ ಮ್ಯಾನಿಫೆಸ್ಟೇಷನ್ ನಾನು ಅರ್ಥ ಮಾಡ್ಕೊಂಡಿರೋದು ಸರಿನಾ ತಪ್ಪ ಹೇಳಿ ನನಗೆ. ನನ್ನ ಪ್ರಕಾರ ಇವಾಗ ನಾನು ಏನೇನು ನೋಡಿದೀನಿ, ಮ್ಯಾನಿಫೆಸ್ಟೇಷನ್ ಏನಂದ್ರೆ ನಮ್ಗೇನೋ ಆಸೆಗಳು ಇರ್ತವೆ, ಆ ಆಸೆಗಳನ್ನೆಲ್ಲ ಬರಿಬೇಕು ಅಥವಾ ಮತ್ತೊಂದೇನೋ ಮಾಡ್ಬೇಕು. ನಾನು ನೋಡಿರೋದು ಬರೆಯೋದು. ಅದನ್ನ ಬರ್ದ್ಬಿಟ್ಟು ಅದನ್ನ ಮಡ್ಚ್ಬಿಟ್ಟು ಗ್ಲಾಸ್ ನೀರಲ್ಲಿ ಮೂಲೆಯಲ್ಲಿ ಇಟ್ಬಿಟ್ಟು ಅದು ದಿನ ಅದನ್ನ ಓದ್ತಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಓದಿ ಆ ಅಫರ್ಮೇಶನ್ಸ್ ನಾನು ಮ್ಯಾನಿಫೆಸ್ಟ್ ಮಾಡೋದು. ನಾನು ಅದನ್ನೇ ಸರ್ವಜ್ಞನಾದ ದೇವರಿಗೆ ಗೊತ್ತಿರ್ಲಿಲ್ಲ ನೀನು ಬರೆಯೋರ್ಗು. ನೀರಲ್ಲಿ ಒಳಗಡೆ ಕೂತಿರ್ತಾನ ದೇವ್ರಂಗಾರೆ. ಈ ಯೂನಿವರ್ಸಲ್ ಎನರ್ಜಿ ಎಲ್ಲಾ ಕಡೆ ಇದೆಯಲ್ಲ, ಯೂನಿವರ್ಸಲ್ ಎನರ್ಜಿ. ಹೌದು. ನೀನ್ ಯೂನಿವರ್ಸ್ ಒಳಗೆ ಇದೆಯಾ ಆಚೆ ಇದೆಯಾ? ಒಳಗಡೆನೆ ಇದೀನಿ. ಯೂನಿವರ್ಸ್ ಎನರ್ಜಿ ನಿನ್ನೊಳಗೆ ಇದೆಯಾ ಆಚೆ ಇದೆಯಾ? ಎಲ್ಲ ಕಡೆ ಇದೆ, ನನ್ನೊಳಗೂ ಇದೆ. ನಮ್ಗೆ ಏನಾಯ್ತು, ಬಹುಶಃ ನಂದೇ ತಪ್ಪು ಅನ್ಸುತ್ತೆ. ಯಾಕೆಂದ್ರೆ ಖಲೀಲ್ ಜಿಬ್ರಾನ್ ಒಂದ್ ಕಡೆ ಅಂತಾನೆ, ದೇವರು ನಿನ್ನ ಪ್ರಾರ್ಥನೆಯನ್ನ ಆಲಿಸಲಾರ, ಏಕೆಂದ್ರೆ ಅವರೇ ಪ್ರಾರ್ಥನೆಯನ್ನ ನಿನ್ನ ಬಾಯಿಂದ ಹೇಳಿಸುತ್ತಿರುತ್ತಾನೆ ಅಂತ. ಬಹುಶಃ ನಾನ್ ತಪ್ಪು ಓದ್ಬಿಟ್ಟೆ. ದೇವ್ರಿಗೆ ಎಲ್ಲ ಗೊತ್ತಪ್ಪ, ನಿಂಗೆ ಏನ್ ಬೇಕು ಬೇಡ ಅಂತ. ನೀನ್ ಪ್ರಾರ್ಥನೆ ಮಾಡ್ಲಿ ಅಂತ ಕಾಯ್ತಿರ್ತಾನೆ. ಕುಚ್ಚೆಲ್ಲ ಬರಿಬೇಕಿತ್ತು, ನಂಗೆಲ್ಲ ಕಷ್ಟ ಇದೆ ಅಂತ ಬರೆದು ನೀರಲ್ಲಿ ಇಡ್ಬೇಕಿತ್ತ, ಅಥವಾ ಅವಲಕ್ಕಿ ತಗೊಂಡೋಗಿ ಏನೂ ಇಲ್ದಾರವಲ್ವೇ ಸ್ವಲ್ಪ ಇದ್ದಿದ್ದು ಅವಲಕ್ಕಿನ ತಗೊಂಡೋಗಿ ಕೃಷ್ಣ ತಗೊಳಪ್ಪ ಅಂತ ಅರ್ಪಿಸಿದ್ನಲ್ಲ, ಅದು ಮಾಡ್ಬೇಕಿತ್ತ? ಹಂಗಾದ್ರೆ ಕುಚ್ಚಲ ಮಾಡಿ ತಪ್ಪು, ಇದ್ದಿದ್ದ ಅವಲಕ್ಕಿನ ವೇಸ್ಟ್ ಮಾಡ್ಕೊಂಡವನು ಅಲ್ವಾ? ಒಟ್ಟು ನೀವು ಏನೇ ಮಾಡಕ್ ಹೋದ್ರೆ ಅದಕ್ಕೇನೋ ಒಂದು ಹೇಳ್ತೀರಾ. ಹಂಗಂದ್ರೆ ಅವಾಗ್ಲೇ ನಾವು ಆಸ್ಟ್ರೋ ಟ್ರಾವೆಲ್ ಬಗ್ಗೆ ಮಾತಾಡಿದ್ವಿ, ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ. ಅದಾದ್ಮೇಲೆ ಇನ್ನೊಂದ್ ಏನಾದ್ರ ಬಗ್ಗೆ ಮಾತಾಡಿದ್ವಿ, ಒಂದ್ 2-3 ಬಗ್ಗೆ ಮಾತಾಡಿದ್ವಿ. ಬಾಡಿ ಟ್ರಾವೆಲ್, ಆಮೇಲೆ ಇದು ಯಾವುದು
ಆಜ್ಞಾ ಚಕ್ರ ಆಕ್ಟಿವೇಟ್ ಮಾಡ್ಕೊಂಡ್ಬಿಡೋದು, ಥರ್ಡ್ ಐ ಓಪನ್ ಥರ್ಡ್ ಐ ಓಪನ್ ಮಾಡೋದು, ಗಾಂಧಾರಿ ವಿದ್ಯೆ. ಹೌದು, ಗಾಂಧಾರಿ ವಿದ್ಯೆ. ಹೌದು, ಅವಾಗ್ಲೂ ನೀವು ಹಾ. ಅದಕ್ಕೆ ಬೈದ್ರಿ, ಹಾ, ಅದನ್ನ ಮಾಡೋದ್ರ ಬದ್ಲು ಇದನ್ನ ಮಾಡ್ಬೋದಲ್ಲ, ಇದನ್ನ ಹೌದು. ಮಾಡೋದ್ರ ಬದ್ಲು ಇದನ್ನ ಮಾಡ್ಬೋದಲ್ಲ. ಹ್ಮ್. ಇವಾಗ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಿದೀನಿ ಅಂತಂದ್ರೂ ಅದಕ್ಕೂ ಬೈತಿದೀರ, ಅದಕ್ಕೆ ಅದ್ರ ಬದ್ಲು ಇದಲ್ಲಪ್ಪ ಇದನ್ನಲ್ಲಪ್ಪ ಮಾಡ್ಬೇಕಂತಿದ್ರ. ಹಂಗಂದ್ರೆ ಹ್ಮ್. ಇವಾಗ ನಾನು ಏನು ಮಾಡ್ಬಾರ್ದ ಹಾಗಾದ್ರೆ? ಮಾಡ್ಬೇಕು. ಏನ್ ಮಾಡ್ಬೇಕು? ಹೇಳಿ, ಏನ್ ಮಾಡ್ಬೇಕು? ಆನೆಸ್ಟ್ ಆಗಿ ಶ್ರಮ ಪಡ್ಬೇಕು. ದಕ್ಲಿಲ್ವಾ ಮತ್ತಷ್ಟು ಶ್ರಮ ಪಡ್ಬೇಕು. ಅದೊಂದು ಚಿಕ್ಕ ವಯಸ್ಸು ಗಾದೆ ಹೇಳೋರು ನಮ್ಮ ಕಡೆ, ಕಷ್ಟ ಮನುಷ್ಯಂಗೆ ಬರದೆ ಮರಗ್ ಬರುತ್ತಾ ಅಂತ. ಕಷ್ಟ ನಮಗೆ ಬರೋದು ಯಾಕೆ? ತಿದ್ದುಗಳ್ಳಿ ಮನುಷ್ಯ, ಅವನು ಸತ್ವ ಗೊತ್ತಾಗ್ಲಿ. ಈಗ ಅದನ್ನು ಉಸೇನ್ ಬೋಲ್ಟ್ ಅಂತ ಒಬ್ಬ ಇದ್ದಾನೆ, ಫಾಸ್ಟೆಸ್ಟ್ ರನ್ನರ್ ಅಂತ. ಅವನು ಫಾಸ್ಟೆಸ್ಟ್ ರನ್ನರ್ ಅಂತ ಗೊತ್ತಾಗಿದ್ದು ಅವನು ಓಡಿಸ್ಬಿಡ್ತಾನೆ, ಹೌದು, ಕೂರಿಸ್ಬಿಟ್ಟು, ಗೊತ್ತಾಯ್ತಾ? ಹುಸೇನ್ ಬೋಲ್ಟು ನಾನು ಗೆಲ್ಲೇಬೇಕು ಬರ್ಕೊಂಡು ಕೂತಿದ್ನ, ಪ್ರಾಕ್ಟೀಸ್ ಮಾಡಿದ್ನ. ಪ್ರಪಂಚದಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಇದ್ದಾರಪ್ಪ, ಅವರು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬರ್ಕೊಂಡು ಕೂತ್ಕೊಂಡ್ರ, ದೀಪದ ಕೆಳಗಡೆ, ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಕಷ್ಟಪಟ್ಟು ಓದಿ ಅವರು ಬುದ್ಧಿವಂತರಾದ್ರ ಅಥವಾ ಮ್ಯಾನಿಫೆಸ್ಟ್ ಮಾಡ್ತಿದ್ರ? ಓದಿದ್ರು ಅಲ್ವಾ? ಮೈಸೂರು ರಾಜರು ಅಷ್ಟೆಲ್ಲ ಕೊಡುಗೆ ಕೊಟ್ಟರು, ಒಡವೆ ಎಲ್ಲ ಇಟ್ಟು ಡ್ಯಾಮ್ ಕಟ್ಟಿದ್ರ, ಮ್ಯಾನಿಫೆಸ್ಟ್ ಮಾಡ್ತಿದ್ರ? ಭಗವಂತ ನೀ ಇದೆಯಪ್ಪ ಕಾಪಾಡಕ್ಕೆ, ನಾನು ಶ್ರಮನ ಪಡ್ತೀನಿ. ಹಂಗಾರೆ ಗೀತೆಲಿ ಹಂಗಾರೆ ಕೃಷ್ಣ ತಪ್ಪು ಮಾಡಿಬಿಟ್ಟಿದ್ದಾನೆ. ನಿನ್ನ ಶ್ರಮ ನೀ ಪಡು, ಫಲ ನನಗೆ ಬಿಟ್ಟಿದ್ದು, ಫಲ ಅಪೇಕ್ಷೆ ಪಡದೆ ನಿನ್ನ ಕರ್ಮವನ್ನು ನೀ ಮಾಡು ಅಂತ ಕೃಷ್ಣ ಹೇಳ್ಬಾರ್ದಾಗಿತ್ತು. ಸಿನ್ಸ್ ಹಿ ಇಸ್ ದ ಯೂನಿವರ್ಸಲ್ ಎನರ್ಜಿ, ನೀ ಬರೀ ಅರ್ಜುನ 12 ವರ್ಷ ವನವಾಸಕ್ಕೆ ಹೋಗ್ಬಿಟ್ಟಿದೀವಪ್ಪ, ವಾಪಸ್ ನಮಗೆ ಕೊಡು, ನಮ್ಮ ರಾಜ್ಯ ವಾಪಸ್ ಕೊಡು ಅಂತ ಪತ್ರ ಬರೆದು ಅವಳು ದ್ರೌಪದಿ ಮಾಡಿರೋ ಆ ಅನ್ನದ ಪಾತ್ರೆ ಒಳಗಡೆ ಇಡಬೇಕಿತ್ತು. ಅದು ಜೈ ಅಂತ ಕರಗಿ ಜೈ ಅಂತ ಹೋಗಿ ಕೃಷ್ಣನ್ ತಲುಪ್ತಿತ್ತು. ದುರ್ಯೋಧನ ಅಷ್ಟು ಕಪಟ ಯಾಕೆ ಮಾಡ್ಬೇಕಿತ್ತು? ನನಗೆ ರಾಜ್ಯ ನಮ್ಮ ಅಣ್ಣಂದ್ರಿಗೆ ಹೋಗ್ಬಾರ್ದು, ನನಗೆ ಬರಬೇಕು ಅಂತ ಬರಿಬೋದಿತ್ತು. ಧರ್ಮರಾಯ ಯಾಕೆ ಕಳಬೇಕಿತ್ತು? ಅವ್ರದೆಲ್ಲ ಬಿಟ್ಟಾಕಪ್ಪ. ನಮ್ಮ ಸುತ್ತಮುತ್ತ ಜನಗಳು ಇದಾರಲ್ವ, ಸಕ್ಸಸ್ಫುಲ್ ಜನಗಳು, ಅವರೆಲ್ಲ ಅಫರ್ಮೇಷನ್ ಮಾಡ್ಕೊಂಡು ಕೂತ್ಕೊಂಡ್ರ, ಕಷ್ಟಪಟ್ರ. ಆ್ಯಪಲ್ ಸ್ಟೀವ್ ಜಾಬ್ಸು, ಮೈಕ್ರೋಸಾಫ್ಟಲ್ಲಿ ಇದ್ದಾನಲ್ಲ, ಹೆಸರುಗಳನ್ನ ಮರ್ತೋಗುತ್ತೆ, ವಯ್ಯ, ಇವರೆಲ್ಲ ಅಫರ್ಮೇಷನ್ ಮಾಡ್ಕೊಂಡು ಕೂತ್ಕೊಂಡ್ರ. ಮೈಕಲ್ ಜಾಕ್ಸನ್ನು ಅಫರ್ಮೇಷನ್ ಮಾಡ್ಕೊಂಡು ಕೂತ್ಕೊಂಡ, ಲೆಟರ್ ಬರ್ದಿದ್ದ, ಡೈರಿ ಬರ್ಕೊಂಡಿದ್ದ, ಅಫರ್ಮೇಷನ್ ಅಲ್ಲ. ಅಂದ್ರೆ ಇವಾಗ ನಾನು ಪ್ರಯತ್ನ ನಾನು ಪಡ್ತಿದ್ದೀನಿ ಜೀವನದಲ್ಲಿ, ಪ್ರಯತ್ನ ಪಡ್ತಿದ್ದೀನಿ, ಅದ್ರ ಜೊತೆಗೆ ನನಗೆ ಇನ್ನು ಏನೋ ಬೇಕು ಅಂತ ಅನ್ಸುತ್ತಲ್ವ, ಅವಾಗ ನಾನ್ ಕೆಲಸ ಬಿಟ್ಟು ನಾನು ಅಫರ್ಮೇಷನ್ಸ್ ಮೇಲೆ ಕೂತಿಲ್ಲ ಅಲ್ಲ, ನಾನು ಕೆಲಸನೂ ಮಾಡ್ತಿದ್ದೀನಪ್ಪ. ನಾನು ಕೆಲ್ಸದ ಜೊತೆಗೆ ನಾನು ಮ್ಯಾನಿಫೆಸ್ಟೋ ಮಾಡ್ತೀನಿ, ನಾನು ಇನ್ನು ನನಗೆ ಎಕ್ಸ್ಟ್ರಾ ಏನೋ ಬೇಕಂತಿದೆಯಲ್ಲ, ನಾನು ಅದನ್ನ ಅಫರ್ಮೇಷನ್ಸ್ ಮಾಡ್ಕೋತೀನಿ. ಅದು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಅದು ನಾನು ಬರಿತಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಂದು ನಾನು ಅದನ್ನು ನೀವ್ ಹೇಳಿದ ಕೆಲಸನೇ ಮಾಡ್ತೀನಿ, ನಾನು ಶ್ರಮನೇ ಪಡ್ತೀನಿ, ನಾನು ಅದು ಆಗ್ತಾ ಈಗ ಚಿಕ್ಕ ವಯಸ್ಸಲ್ಲಿ ನಾವು ಸೈಕಲ್ ಕೇಳ್ತೀವಿ, ಸೈಕಲ್ ಬೇಕು ಅಂತ. ಅಪ್ಪ ತಕ್ಷಣ ಕೊಡ್ಸಿದ್ರ 7ನೇ ಕ್ಲಾಸ್ ಚೆನ್ನಾಗಿ ಮಾರ್ಕ್ಸ್ ತೆಗಿ, 10th ಚೆನ್ನಾಗಿ ಮಾರ್ಕ್ಸ್ ತೆಗಿ ಅಂತ ಹೇಳ್ಬಿಟ್ಟು ಕೊಡ್ಸಿದ್ರ? ನನಗಂತೂ 7th ಹೇಳಿದ್ರು. ಅಲ್ವಾ? ಯಾಕಪ್ಪ ತಕ್ಷಣ ಕೊಡಿಸ್ಲಿಲ್ಲ? ಕೇಳಿದ ತಕ್ಷಣ ಫೋನ್ ಯಾಕೆ ಕೊಡಿಸ್ಲಿಲ್ಲ? ಕೇಳಿದ ತಕ್ಷಣ ಬೈಕ್ ಯಾಕೆ ಕೊಡಿಸ್ಲಿಲ್ಲ? ಅವನು ಗೊತ್ತು ನೀ ಯಾವಾಗ ಅರ್ಹನೋ ಅವಾಗ ಕೊಡಿಸ್ಬೇಕು ಅಂತ. ಅರ್ಹನಲ್ದಿರೋವಾಗೆಲ್ಲ ಸೂಪರ್ ಕಾರ್ ಕೊಡಿಸಿ ಕೊನೆಗೆ ಎಸ್ಸೆ ಬರ್ಸೋಂಗೆ ಮಾಡ್ಬಿಟ್ವಲ್ಲ ಈ ದೇಶದಲ್ಲಿ. ಅರ್ಹನಿಲ್ದಿರೋವಾಗ ಸೂಪರ್ ಕಾರ್ ಕೊಡಿಸಿ ಎಸ್ಸೆ ಬರ್ಸಿದ್ವಿ ಅವನ ಕೈಲಿ, ಸತ್ತ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಯೋಗ್ಯತೆ ನೋಡ್ಕೊಳ್ಳೋಣ, ಅವ್ನು ಯಾವ ಸರಿಯಾದ ಸಮಯ ಇರುತ್ತೋ, ಅವ್ನು ಯಾವಾಗ ಯೋಗ್ಯನೋ ಅವಾಗ ಕೊಟ್ಟರೆ ಸರಿ ಬಳಸ್ಕೊತಾನೆ. ಪಾಪ ಕಾಯ್ತಾ ಇರ್ತಾನೆ. ಹೆಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಹಠ ಮಾಡಿ ಚಾಕ್ಲೇಟ್ ಕೊಡಿಸಲ್ವ, ಹಲ್ಲು ಹಾಳಾಗುತ್ತೆ ಅಂತನೋ. ಚಿಕ್ಕ ವಯಸ್ಸಲ್ಲಿ ಬೈಕ್ ಕೊಡಿಸ್ಬಿಟ್ರೆ ವೀಲಿ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಸತ್ಕಿತ್ತೋಗ್ಬಿಡ್ತಾರೆ ಅಂತ ಬೇಡ ಅಂತ ಪಾಪ ಕಾಯ್ತಾರೆ ಕೆಲವು ಸಲ. ಒಳ್ಳೆ ಅಪ್ಪ ಅಮ್ಮಂದರು, ಬುದ್ಧಿ ಇರೋಂಥವ್ರು. ನಮಗಿಂತ ಬುದ್ಧಿವಂತ ಅಲ್ವ ದೇವರು? ಅವನಿಗೆ ಗೊತ್ತಿರುತ್ತಲ್ವ ಯಾವಾಗ ಏನು ಕೊಡಬೇಕು ಅಂತ. ನಿಂಗೆ ಅಫರ್ಮೇಷನ್ ಬೇಕಾ? ನೀನು ಶ್ರಮ ಪಡುವಾಗ ಫಲ ಬರೋವರೆಗೂ ನಿಂಗೆ ತಾಳ್ಮೆ ಬೇಕಾ? ಇವಾಗ ಅದಕ್ಕೆ ಕೌಂಟರ್ ಕ್ವಶನ್ ಅಂತ ಬರುತ್ತಾನೆ, ಯಾವಾಗ ಏನ್ ಕೊಡ್ಬೇಕು ಅಂತ ಅದಕ್ಕೆ ಗೊತ್ತಿದೆ ಅಂತಂದ್ರೆ, ಹಾಗಾದ್ರೆ ನಾನು ಏನೋ ಮಾಡೋದೇ ಬೇಕಾಗಿಲ್ಲ, ಅಫರ್ಮೇಷನ್ ಮಾಡೋದ್ ಬೇಕಾಗಿಲ್ಲ, ಅಥವಾ ಏನೋ ಮಾಡೋದ್ ಬೇಕಾಗಿಲ್ಲ, ಶ್ರಮ ಪಡ್ಬೇಕಲ್ಲ. ಬೇಡದ ಈಶ್ವರನೆಂಬ ನೆಚ್ಚಿಲ್ಲ, ಬೇಡುವುದರ ಒಳಿತಾವುದೆಂಬ ಅರಿವಿಲ್ಲ, ಈಡಿ ಬಂದುದನ್ನೇ ಅವನಿಚ್ಛೆ ಎಂದುಕೊಳ್ಳು, ದೈವ ಕುರುಡೆನ್ನದಿರು ಮಂಕುತಿಮ್ಮ.
ನಾವು ಕೇಳಿದೆಲ್ಲ ನಮ್ಗೆ ಗೊತ್ತಿಲ್ಲ, ಅದನ್ನ ಒಳ್ಳೇದಾಗತ್ತೋ ನಮ್ಗೆ ಗೊತ್ತಿಲ್ಲ. ಬೇಡದ ಈಶ್ವರನೆಂಬ ನೆಚ್ಚಿಲ್ಲ, ಅವ್ನು ಕೊಡ್ತಾನೋ ಗೊತ್ತಿಲ್ಲ. ಬೇಡದ ಒಳಿತಾಗೋದೆಂಬ ಅರಿವಿಲ್ಲ. ನಾವು ಏನು ಬೇಡ್ಕೊತೀವಿ ಜೀವನದಲ್ಲಿ, ಏನು ಬೇಕು ಅಂತ ಕೇಳ್ತಿದ್ವಿ, ಅದರಿಂದ ಒಳ್ಳೇದಾಗತ್ತಿಲ್ಲ ಅಂತ ನಮಗೆ ಗೊತ್ತಿಲ್ಲ. ದೇವ್ರು ಕೊಟ್ಟಿಲ್ಲ ಅಂದ ತಕ್ಷಣ ದೈವ ಕುರುಡು ಎನ್ನದಿರು ಮಂಕುತಿಮ್ಮ, ಅವನು ಗೊತ್ತು. ಈಸ್ ಆಲ್ ಮೈಟಿ, ಈಸ್ ಆಲ್ ನೋಯಿಂಗ್ ಅಂದಮೇಲೆ ಅವನು ಸರ್ವಜ್ಞನೇ ಆಗಿದ್ದರೆ ದೇವರು, ನಿನಗೇನು ಬೇಕು ಬೇಡ ಅವನು ಗೊತ್ತಿರಲ್ವಾ? ಗೊತ್ತಿರುತ್ತೆ. ಮನುಷ್ಯಂಗೆ ಸಮಾಧಾನ ಸಿಗೋದು ಬೇಕು ಬೇಕು ಅನ್ನೋದ್ರಿಂದನ, ಸಾಕು ಸಾಕು ಅನ್ನೋದ್ರಿಂದನ. ಅದು ಬೇಕು ಇದು ಬೇಕು ಬೇಕಿದನಗಿನ್ನೊಂದು, ಬೇಕಿನ ಬೊಬ್ಬೊಡತ ಲೇಹಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆನುಪದೆಂದಿಗಲೋ ಮಂಕುತಿಮ್ಮ. ಬೇಕು ಬೇಕು ಅನ್ನೋ ಜಪ ಮಾಡ್ಕೊಂಡಿದ್ರೆ ಸಾಕು ಅನ್ನೋದು ಯಾವಾಗಪ್ಪ? ಮ್ಯಾನಿಫೆಸ್ಟೇಷನ್ನು, ಅಫರ್ಮೇಷನ್ನು, ನನಗೆ ಏನು ಬಯಸೋದು ಸಿಕ್ಬಿಡುತ್ತೆ, ಏನು ಬಯಸೋದು ಸಿಕ್ಬಿಡುತ್ತೆ. ಸರಿ, ಏನು ಬೇಕು ನಿನ್ಗೆ ನಿಜವಾಗ್ಲೂ ಗೊತ್ತಾ? ನಾವೇನು ಬಯಸ್ತೀವಿ? ನಾನು ಚೆನ್ನಾಗಿರ್ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು. ಬರೀ ಬೇಕು ಬೇಕು ಮಾಡ್ಕೊಂಡೆ ಜೀವನ ಹಾಳಾಗ್ತಿರೋದಲ್ವ? ಯಾವುದರಿಂದ ಮನುಷ್ಯನಿಗೆ ದುಃಖ ಉಂಟಾಗ್ತಿದೆಯೋ ಅದನ್ನೇ ಮತ್ತೆ ಮಾಡಿ ಮಾಡಿ ಅಂತ ಹೇಳಿದಾಗ ನಿನ್ನ ದುರಾಸೆಗೆ ಫ್ಯೂಯಲ್ ಮಾಡ್ದಂಗಲ್ವಾ? ಯಾವುದೋ ಒಂದು ಶಕ್ತಿ ಇದೆ, ಅದು ನೀನು ಕೇಳಿದೆಲ್ಲ ಕೊಟ್ಬಿಡುತ್ತೆ. ಕೇಳಿದೆಲ್ಲ ಕೊಡಿಸಿ ಕೊಟ್ಟ ಮಕ್ಳು ಹಾಳಾಗಿದಾರ, ಉದ್ಧಾರ ಆಗಿದಾರ? ಹಾಳಾದ ಉದಾಹರಣೆಗಳೇ ಇರೋದು. ಹಂಗಿದ್ದ ಮತ್ತೆ ದೇವರನ್ನ ಕೇಳಿದೆಲ್ಲ ಕೊಟ್ಬಿಟ್ಟು ನಾನು ಹಾಳು ಮಾಡತ್ತಾನ, ಉದ್ಧಾರ ಮಾಡ್ದಂಗೆ ಅದು? ನಾ ಕೇಳಿದೆಲ್ಲ ಸಿಕ್ಬಿಟ್ರೆ ಜೀವನದಲ್ಲಿ ನಾನು ಹಾಳು ಮಾಡ್ದಂಗೆ ಅಲ್ವಾ? ಯಾಕೆ ಬೈತೀನಿ? ಮ್ಯಾನಿಫೆಸ್ಟೇಷನು ಮತ್ತೊಂದು ಅದು ಬೇಕು ಇದು ಬೇಕು ಯಾಕೆ ಮಾಡಬೇಡಿ ಅಂದರೆ, ಬಯಸ್ಬೇಕು, ಮನುಷ್ಯ ಚೆನ್ನಾಗಿ ಬದುಕಬೇಕು. ನಾನು ಸನ್ಯಾಸಿಯಾಗಿ ಕೇಳ್ತೇನೆ, ನಾನೇ ಸನ್ಯಾಸಿ ಅಲ್ಲ, ಯಾವುದನ್ನು ತ್ಯಜಿಸಿಲ್ಲ. ನನ್ನ ಶ್ರಮ ಇರಬೇಕು. ಹೊಲದಲ್ಲಿ ನಿಂತಿದ್ದೀವಿ ಅಲ್ವಾ? ಕಾಲಂಗೆ ಪಾಲುಂಟು ತನ್ನ ಕೃಷಿಗಳಲ್ಲಿ, ನಮ್ಮ ಕೃಷಿಗಳಲ್ಲಿ ಅಂತ ಗುಂಡಪ್ಪ ಅಂತಾರೆ. ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೂರಕ್ಕಾಗಲ್ಲ ನನಗಿಲ್ಲಿ. ಏನಾದ್ರು ಬೇಕು ಅಂದರೆ ಹಸಿರು ಮಾಡ್ಬೇಕು, ಕಳೆ ಎಲ್ಲ ಕೀಳಿಸ್ಬೇಕು. ಬರ್ತೇವೆ, ಕಳೆ ಕೀಳ್ತಿದ್ದಾರೆ ಇವತ್ತಲ್ಲಿ ಗದ್ದೆನಲ್ಲಿ, ಕಳೆ ಎಲ್ಲ ಕೀಳ್ತಿ ಎಲ್ಲ ಮಾಡ್ತೀವಿ. ಒಂದು ಸರಿಯಾದ ಸಮಯ ನೋಡಿ ಮಳೆ ಬಂದ ತಕ್ಷಣ ಅದರಲ್ಲಿ ಬೀಜ ನೆಡ್ತೀವಿ. ಇಷ್ಟ ನಮ್ಮ ಕೆಲಸ. ಮೊಳಕೆ ಓಡಿಸೋದು ನಮ್ಮ ಕೈಲಿಲ್ಲ. ಕಾಲಂಗೆ ಪಾಲುಂಟು ನಮ್ಮ ಕೃಷಿಗಳಲ್ಲಿ, ಅದು ಬರಬೇಕಲ್ಲ, ಬೀಜ ಹೊಡಕ್ಕೆ ಟೈಮ್ ಬೇಕಲ್ಲ. ಟೈಮೇ ಕೊಟ್ಟಿಲ್ಲ ಅಂದರೆ ಯಾವ ವಚನಕಾರ ಹೇಳಿದಾನೆ? ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ಕೈಲಾಸ ಅಂತ ಹೇಳಿದ್ರೆ ಬಸವಣ್ಣ. ಅಲ್ವಾ? ಇವತ್ತು ಸಮಸ್ಯೆ ಹೆಂಗ್ ಗೊತ್ತಾ? ವಿ ಆರ್ ನಾಟ್ ಇಮ್ಯೂನ್ ಟು ಅವರ್ ಪ್ರಾಬ್ಲಮ್ಸ್. ಕಷ್ಟಗಳನ್ನ ಸಹಿಸುವ ಶಕ್ತಿ ನಮಗಿಲ್ಲ. ಯಾವುದೋ ಪೂರ್ವಜನ್ಮದ ಪಾಪ ಅದು ನಂಗೆ ಇವತ್ತು ಕಾಡ್ತಾ ಇದೆ, ಯಾವುದೋ ಒಂದು ನಕ್ಷತ್ರ ಗ್ರಹಗತಿಗಳ ದೋಷ ಅದು ನನ್ನ ಕಾಡ್ತಾ ಇದೆ. ಇದನ್ನು ನಂಬದಷ್ಟುವೆ ಇದರ ನನ್ನ ತಪ್ಪೆಷ್ಟು, ನಾನು ಎಷ್ಟು ತಿದ್ಕೋಬೇಕು, ಈ ಕಷ್ಟವನ್ನು ಎದುರಿಸೋಕ್ಕೆ ನನಗೆ ಶಕ್ತಿ ಎಷ್ಟು ಬೇಕು, ಆ ಶಕ್ತಿ ಕಡಿಮೆ ಆಗ್ತಿದ್ರೆ ಹೆಚ್ಚಿಸ್ಕೊಳ್ಳೋದು ಹೇಗೆ, ಇದ್ರ ಕಡೆ ಗಮನ ಕೊಟ್ಟರೆ ಅರ್ಧ ಸಮಸ್ಯೆನೂ ಬಗೆಯಿರುತ್ತೆ, ಇನ್ನರ್ಧ ಸಮಸ್ಯೆ ಅಂತಲೇ ಅನ್ಸಲ್ಲ. ಮನುಷ್ಯನಿಗೆ 100% ಸಮಸ್ಯೆ ಇದೆ ಅಂದರೆ ಅದರಲ್ಲಿ 50% ಕಲ್ಪಿತವಾದ ಸಮಸ್ಯೆ, ಇನ್ನು 50% ನಿಜವಾದ ಸಮಸ್ಯೆ. ಅದು ನನ್ನ ದೌರ್ಬಲ್ಯದಿಂದ ಬಂದಿದೆ ಅಂತ ಒಪ್ಕೊಂಡ್ರೆ ನಾನು ವ್ಯಕ್ತಿಯಾಗಿ ಬದಲಾವಣೆ ಆಗ್ತೀನಿ, ವ್ಯಕ್ತಿತ್ವವಾಗಿ ಬದಲಾವಣೆ ಆಗ್ತೀನಿ. ಯಶಸ್ಸು ಬಂದಾಗ ಅದನ್ನು ಸಾತ್ವಿಕವಾಗಿ ಅದನ್ನು ಅನುಭವಿಸ್ತೀನಿ. ಆಗ ನಂಗೆ ದುರಹಂಕಾರ ಬರಲ್ಲ. ಈಗ ನಾವೆಲ್ಲ ಕತೆ ಕೇಳಿರ್ತೀವಿ, ಲಕ್ಷ್ಮಿ ಕತೆ. ಈ ಇದು ಮಾಡ್ಬೇಕಾರೆ, ಮಂಥನ ಮಾಡ್ಬೇಕಾರೆ ಮೊದಲು ಅಲಕ್ಷ್ಮಿ ಬಂದ್ಲು, ಆಮೇಲೆ ಲಕ್ಷ್ಮಿ ಬಂದ್ಲು ಕೇಳ್ತೀವಿ. ಆ ಬಂದ ಲಕ್ಷ್ಮಿ ಎಲ್ಲೋದ್ಲು? ಸಮುದ್ರ ಮಂಥನ ಮಾಡಿದಾಗ ಅಲಕ್ಷ್ಮಿ ಬಂದ್ಲು ಅಂತ ಹೇಳ್ತೀವಿ. ಮೊದಲು ಎಲ್ಲ ಹಾಲೆಲ್ಲ ಬಂತು, ಲಕ್ಷ್ಮಿ ಬಂತು, ನಂತರ ಲಕ್ಷ್ಮಿ ಬಂತು ಅಂತೀವಿ. ಆ ಲಕ್ಷ್ಮಿ ಎಲ್ಲೋದ್ಲು? ಎಲ್ಲೂ ಹೋಗಿಲ್ಲ. ಆಕೆ ಗೂಬೆಯಾಗಿ ಕೂರಿಸಿದ್ರು. ಹಳೇ ಕಾಲದ ಪೇಂಟಿಂಗ್ಸ್ ಅಲ್ಲಿ ನೋಡಿದ್ರೆ ತಾವರೆ ಮೇಲೆ ಲಕ್ಷ್ಮಿ ಕೂತಿರ್ತಾಳೆ, ಅದ್ರ ಪಕ್ಕದಲ್ಲೂ ಗೂಬೆ ಇರುತ್ತೆ. ಎಲ್ಲಿ ಲಕ್ಷ್ಮಿ ಇರ್ತಾಳೋ ಜೊತೆಗೆ ಅಲಕ್ಷ್ಮಿ ಬಂದಿರ್ತಾಳೆ. ನಮ್ಗೆ ಲಕ್ಷ್ಮಿ ಬೇಕು, ಅಲಕ್ಷ್ಮಿ ಬೇಡ. ಅದಕ್ಕೆ ಮಾಡ್ತೀವಿ, ಮನೆ ಮುಂದೆ ನಿಂಬೆಹಣ್ಣು ಮೆಣಸಿಕಾಯಿ ಇಡ್ತೀವಿ, ಅಲಕ್ಷ್ಮಿ ದೂರ ಇರಲಿ ಅಂತ. ಹಿಂಗೆ ವಿಷ್ಣುಗೆ ಇಬ್ಬರು ಹೆಂಡ್ತಿರಂತೆ, ಕತೆ ಇವೆಲ್ಲ, ಲಕ್ಷ್ಮಿ ಮತ್ತೆ ಅಲಕ್ಷ್ಮಿ. ಸೊ ಈ ಅಲಕ್ಷ್ಮಿ ಮತ್ತೆ ಲಕ್ಷ್ಮಿ ಇಬ್ರು ಬರ್ತಾರೆ. ಬಂದು ವಿಷ್ಣುಗೆ, ವಿಷ್ಣು ನಮ್ಮಿಬ್ಬರಲ್ಲಿ ನಿಂಗೆ ಯಾರು ಜಾಸ್ತಿ ಇಷ್ಟ? ವಿಷ್ಣುಗೀಗ ಸಮಸ್ಯೆ, ನಾನು ಲಕ್ಷ್ಮಿಯಿಂದ ಅಲಕ್ಷ್ಮಿ ಕೋಪ, ಅಲಕ್ಷ್ಮಿಯಿಂದ ಲಕ್ಷ್ಮಿ ಕೋಪ. ಸರಿ, ಏನಾದ್ರು ಪ್ಲಾನ್ ಮಾಡ್ಬೇಕಲ್ಲ. ಅಲಕ್ಷ್ಮಿ ನೀ ದೂರ ಇದ್ದಾಗ ಇಷ್ಟ, ಲಕ್ಷ್ಮಿ ನೀ ಹತ್ರ ಇದ್ದಾಗ ಇಷ್ಟ ಅಂತಾನೆ. ಯಾರಿಗೂ ಲಕ್ಷ್ಮಿ ಬೇಡ ಜೀವನದಲ್ಲಿ, ಎಲ್ರಿಗೂ ಲಕ್ಷ್ಮಿನೇ ಬೇಕು. ಮನೆ ಮುಂದೆ ಕಟ್ತೀವಿ ನಿಂಬೆಹಣ್ಣು ಮೆಣಸಿನ್ಕಾಯಿ, ಒಳಗೆ ಕಟ್ತಾ ಇಲ್ಲ, ಒಳಗೆ ಕಟ್ತಾ ಇಲ್ಲ. ನಾವು ಬಯಸ್ಬೇಕಿರೋದು ಜ್ಞಾನವನ್ನ.
ನಾನು ನಂಬಬೇಕಿರೋದು ನನ್ನ ಶ್ರಮವನ್ನ. ಇನ್ನೊಂದು ನಂಬಿಕೆ, ಭಗವಂತನ ಖಂಡಿತ ಕಾಪಾಡ್ತದೆ. ನಂಗೆ ಇವತ್ತಲ್ಲ ಒಳ್ಳೇದಾಗತ್ತೆ, ಈ ನಂಬಿಕೆ ಇರಬೇಕು. ದೇವ್ರ ಮೇಲೆ ನಂಬಿಕೆ ಇದೆ ಅನ್ನೋ ಅರ್ಥ ಅವನು ನಮ್ಮನ್ನ ಖಂಡಿತ ಕಾಪಾಡ್ತಾನೆ. ಇದು ನಿಜವಾದ ದೇವ್ರ ಮೇಲೆ ಇರುವಂತ ನಂಬಿಕೆ. ಕೇಳಿದೆಲ್ಲ ಕೊಡ್ತಾನೆ ನಂಬಿಕೆ ಅಲ್ಲ, ಅದು ನನ್ನ ಭ್ರಮೆ, ನನ್ನ ಹಠ. ಚಿಕ್ಕ ಮಕ್ಕಳ ಥರ ನನಗದು ಬೇಕು, ನನಗಿದು ಬೇಕು, ನನಗದು ಬೇಕು. ಮಕ್ಳಿಗೆ ನಿಮ್ಗೆ ಏನು ವ್ಯತ್ಯಾಸ ಬಂತು? ಮತ್ತೆ ಯಾಕೆ ದೊಡ್ಡವರದು ನೀವೆಲ್ಲ? ಮನೇಲಿ ರೊಚ್ಚಿಗೆ ಅಳ್ತಿರ್ತಾವಲ್ಲ, ನಂಗೆ ಬೇಕೇ ಬೇಕು ಅಳ್ತಿರ್ತಾವಲ್ಲ ಮಕ್ಕಳು. ಅವ್ರಿಗೆ ನಿಮ್ಗೆ ಏನು ವ್ಯತ್ಯಾಸ ಬಂತು? ಅಫರ್ಮೇಷನ್ ಬರೀ 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 ಏನು ಮಾಡ್ತೀರ ಬರೋದು? ದಡ್ಡನ ಅವನು ದಡ್ಡ ಆಗಿದ್ರೆ ನೀವೇ ದೇವರು. ಹಿಂಗೆ ನಿಮಗಿಂತ ಅವ್ನು ಬುದ್ಧಿವಂತ, ಅವನೇ ದೇವರು. ಅವ್ನು ಬುದ್ಧಿವಂತ ದೇವರಾಗಿದ್ದೆ ಅವ್ನು ಮತ್ತೆ ನೀವು ಕೇಳಬೇಕು. ವಿಧಿಯಾಗಸೆ ನಿಮ್ ಕತ್ತೆ ಮಂಕುತಿಮ್ಮ. ಹೌದಾ? ಸೊ ನೀವು ಹೇಳ್ತಿರೋದೇನು ಅಂತಂದ್ರೆ, ಇದೆಲ್ಲದನ್ನು ಬಿಟ್ಟು ನಿನ್ನ ಕೆಲಸದ ಕಡೆ ಗಮನ ವಹಿಸು. ಏನು ಮಾಡ್ತಿದೆ ಅನ್ನೋ ಅಚ್ಚುಕಟ್ಟಾಗಿ ಮಾಡು, ಹಾನೆಸ್ಟಾಗಿ ಮಾಡು. ಈಗ ನನ್ನ ಕೆಲಸನ ತಗೊಂಡ್ರೆ ಐ ಟಿ ಕಂಪ್ನಿಯಲ್ಲಿ ನನಗಿರೋ ಟಾಸ್ಕ್ನ ಕರೆಕ್ಟಾಗಿ ಮಾಡು. ಇಫ್ ಯು ವಾಂಟ್ ಟು ಗೋ ಫರ್ದರ್, ಯು ಪುಟ್ ಎಫರ್ಟ್ಸ್ ಫಾರ್ ಇಟ್. ಅಂದರೆ ನಾನು ನೆಕ್ಸ್ಟ್ ಗ್ರೇಡಿಗೆ ಹೋಗ್ಬೇಕು ಅಂತಂದರೆ ಅದಕ್ಕೆ ನಾನು ಏನು ಪ್ರಯತ್ನ ಪಡ್ಬೇಕು ಅದನ್ನು ಪಡಬೇಕು. ಫಲನ ಬಿಟ್ಬಿಡ್ಬೇಕು, ಫಲಾಪೇಕ್ಷೆನೂ ಬಿಟ್ಬಿಡ್ಬೇಕು. ಪ್ರಯತ್ನ ನಂದು, ಫಲ ಒಂದು ಅಂತ ಸುಮ್ಮನಿರ್ಬೇಕು ಅಂತ ಹೇಳ್ತೀವಿ. ಹೌದು, ಅದು ಫಲ ಸುಖ ದುಃಖವನ್ನ ಸಮನಾಗಿ ನೋಡುವುದೇ ಬದುಕು. ನಂಗೆ ಬೇಜಾರೇನು ಗೊತ್ತಾ? ಸಮ್ ರ್ಯಾಂಡಮ್ XYZ ಯಾರೊಬ್ರು ಕೂತ್ಕೊಂಡು ನಾನು ಹಿಂಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಅಂತ, ಯಾರ್ಯಾರು ಮನಸ್ಸು ಬಂದಂಗೆ ಪಾಡ್ಕಾಸ್ಟ್ ಮಾಡ್ಕೊಂಡು ನಾನು ಅದನ್ನ ಮಾಡಿದೆ, ನಂಗೆ ಹಿಂಗಾಯ್ತು, ಇದನ್ನ ಮಾಡಿದೆ, ಹಿಂಗೆ ನೆನ್ನೆ ಮೊನ್ನೆ ಬಂದಿರೋ ನಂಬಿಕೆ ಅಲ್ವಾ? ಈ ಸಾಮಾನ್ಯ ನೋಡ್ತಿರ್ತೀನಿ, ಮನೇಲಿ ಸಮೃದ್ಧವಾಗಿ ಜೀವನ ಮಾಡಿರ್ತಾರೆ, ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ, ಮಕ್ಕಳು ಬೆಳೆದಿರ್ತಾರೆ, ಮದುವೆ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ವಯಸ್ಸಾಮೇಲೆ ಏನೋ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆ ಬರುತ್ತೆ, ಯಾರೋ ಬರ್ತಾರೆ, ನಿಮ್ಮ ಮನೆ ವಾಸ್ತು ದೋಷ ಇದ್ದಿದ್ರೆ 30 ವರ್ಷ ಹೆಂಗೆ ಸಂಸಾರ ಮಾಡಿದ್ರಿ ಅಲ್ಲಿ? ರಿಟೈರ್ಡ್ ಆಗೋವರೆಗೂ ಅಲ್ಲೇ ಇದ್ಕೊಂಡು ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಕೊಂಡು ಅವಾಗ ತಡೆದಿರೋ ವಾಸ್ತು ದೋಷ ಇವತ್ತು ತಟ್ಟುತ್ತಾ? ಮನೆ ಸಡನ್ ಚೇಂಜ್ ಆಗ್ಬಿಡುತ್ತಾ? ಕಿಟಕಿ ಬಲ್ ಟರ್ನ್ ಆಗ್ಬಿಡುತ್ತಾ? ಅದು ಇವಾಗ ಜಾತಕ ಬದಲಾಗ್ಬಿಡುತ್ತೆ, ಡೇಟ್ ಆಫ್ ಬರ್ತ್ ಬದಲಾಯ್ತಾ? ಆವಾಗಿದ್ದ ದೋಷ ಇವಾಗ ಹಿಂಗೆ ಹತ್ಕೋತು. ಗ್ರಹಗತಿಯ ತಿದ್ದುವನ್ನೇ ಜೋಯಿಸನು ಜಾತಕದಿ, ವಿಹಿತವಾಗಿ ಹೋದದರ ಗತಿ ಸೃಷ್ಟಿ ವಿಧಿಯು, ಭರಿಸಲಪ್ಪದೆ ಮುಗಿಯದ ಆವದಸೆ ಬಂದಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ನಾನು ಡೇಟ್ ಆಫ್ ಬರ್ತ್ ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟ ತಕ್ಷಣ ನನ್ನ ನಿಜವಾದ ಡೇಟ್ ಆಫ್ ಬರ್ತ್ ಚೇಂಜ್ ಆಗ್ಬಿಡುತ್ತಾ? ನನ್ನ ಜಾತಕದಲ್ಲಿ ಇಂಥ ಮನೇಲಿ ಇಂಥ ಗ್ರಹ ಇತ್ತು ಅಂತ ಅನ್ಕೋ. ಶನಿ ಅಂದರೆ ನಿಧಾನ ಅಂತ ಅರ್ಥ, ನಿಧಾನಕ್ಕಿರ್ತು ನಾವು. ಅದಕ್ಕೆ ಶನಿ ಭಗವದ್ಗೀತೆಯಲ್ಲಿ ಮತ್ತೆ ಶನಿ ಅಂತ ಹೇಳುತ್ತೆ, ನಿಧಾನಕ್ಕೆ, ಮೆಲ್ಲನೆ. ಧಾವಸು ಅಂತ ಎಲ್ಲೂ ಹೇಳಿಲ್ಲ, ಮೆಲ್ಲನೆ ಅಂತ ಹೇಳಿರೋದು. ಸೊ ಶನಿ ಇರ್ತಾನೆ, ಅವನು ನಾ ಹುಟ್ಟುವಾಗ ಇಂಥ ಸಮಯದಲ್ಲಿ ಈ ಮನೆಯಲ್ಲಿ ಶನಿ ಇದ್ದ ಅಂತಂದರೆ ನನ್ನ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿದ ತಕ್ಷಣ ಅದು ಪಾಸ್ಟ್ ಹೋಗಿ ಚೇಂಜ್ ಮಾಡಿಬಿಡುತ್ತಾ? ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಜ್ಯೋತಿಷಿ. ಗ್ರಹಗತಿಯ ತಿದ್ದುವನ್ನೇ ಜೋಯಿಸನು ಜಾತಕದಿ, ಸಾಧ್ಯ ಇದೆಯಾ ಅದು? ವಿಹಿತವಾಗಿ ಹೋದದರ ಗತಿ ಸೃಷ್ಟಿ ವಿಧಿಯು, ಹುಟ್ಟವಾಲೆ ನಮ್ಮ ಸೋಲಾರ್ ಸಿಸ್ಟಮ್ ಹುಟ್ಟವಾಲೆ ಡಿಸೈಡ್ ಆಗ್ಬಿಟ್ಟಿದೆ. ಶನಿ ಎಷ್ಟು ಸ್ಪೀಡ ತಿರುಗಬೇಕು, ಮಂಗಳ ಎಷ್ಟು ಸ್ಪೀಡ ತಿರುಗಬೇಕು, ಅವನು ಆರ್ಬಿಟ್ ಏನು ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ, ಸೃಷ್ಟಿಲೇ ಫಿಕ್ಸ್ ಆಗ್ಬಿಟ್ಟಿದೆ. ಅದನ್ನ ಚೇಂಜ್ ಮಾಡೋಕ್ಕಾಗತ್ತಾ? ಭರಿಸಲಪ್ಪದೆ ಮುಗಿಯೋದು ಆವ ದಸೆ ಬಂದಳು. ಇಂಥ ದಸೆ ಬಂದ್ರೂ ನನಗಿನ್ನೂ ಕಷ್ಟಗಳು ನೀಗಿಲ್ಲ ಅಂದರೆ ಸಾಧ್ಯ ಇಲ್ಲ. ಜಾತಕ ತೋರಿಸುತ್ತೆ, ಗುರು ದಸೆ, ಶುಕ್ರ ದಸೆ ಎಲ್ಲ. ನನ್ನಲ್ಲಿ ಯೋಗ ಇಲ್ಲ ಅಂದ್ರೆ ಆಗಲ್ಲ. ಹಂಗೇನು ಮಾಡಬೇಕು? ಸಹನೆ ವಜ್ರದ ಕವಚ ಮಂಕುತಿ. ಇದನ್ನ ಕಲಿತು ಬಂದಿದ್ದರಿಂದ ನಮ್ಮ ಶ್ರಮವನ್ನು ನಾನೇ ಪಟ್ಟೆ. ನಾನೊಬ್ಬನೇ ಅಲ್ಲಲ್ಲ, ಎಲ್ಲರೂ ಅದೆಲ್ಲ ಮಾಡಿದ್ದು. ಯಾರನ್ನ ಎಕ್ಸಾಂಪಲ್ ತಗೋ, ಸಚಿನ್ ತೆಂಡೂಲ್ಕರ್ ಯಾವ ಅಫರ್ಮೇಷನ್ ಮಾಡ್ಕೊಂಡು ಕೂತಿದ್ದ? ದಿನ ಹೋದ, ಬೆಳಗ್ಗೆ ಸಂಜೆ ಬರೀ ಕ್ರಿಕೆಟ್. ಸೆಲೆಬ್ರಿಟೀಸ್ ಬಿಟ್ಟರೆ ನಮ್ಮ ಅಕ್ಕಪಕ್ಕ ಮನೆಯಲ್ಲಿರುವಂಥ ಜನಗಳೇ ನೋಡೋಣ, ನಮ್ಮ ಅಪ್ಪ ಅಮ್ಮನೇ ನೋಡೋಣ. ಹೌದು ಅಲ್ವಾ? ಕಷ್ಟಪಟ್ಟು ಎಲ್ಲೋ ಟೈಲರಿಂಗ್ ಮಾಡಿಕೊಂಡು, ಆಫೀಸಲ್ಲಿ ಕೆಲಸ ಮಾಡಿಕೊಂಡು, ಪೋಸ್ಟ್ ಆಫೀಸಲ್ಲಿ 80 ರೂಪಾಯಿ ಇಡಿ, ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಅಂತ ಇಡಿ ಆಗಿದ್ದರು. ಅವತ್ತು ಕೆಲಸ ಮಾಡಿದ್ರೆ 80 ರೂಪಾಯಿ, ಇಲ್ಲ ನಮ್ಮ ಅಮ್ಮಂಗೆ 80 ರೂಪಾಯಿ ಇಲ್ಲ. ಕಡು ಬಡತನದ ಮನೆ ವಾತಾವರಣದಲ್ಲಿ ಬಂದವನು. ನಮ್ಮ ತಾಯಿ ಯಾವ ಅಫರ್ಮೇಷನ್ ಬರ್ಕೊಂಡು ಕೂರ್ಲಿಲ್ಲ ಅಲ್ವಾ? ನಮ್ಮ ಅಪ್ಪ ಬರ್ಕೊಂಡು ಕೂರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗು, ಪೂಜೆ ಮಾಡು, ಮತ್ತೆ ಸೈಕಲ್ ತಗೋ, ಅಲ್ಲಿಂದ ಇನ್ನೆಲ್ಲ ಅದು ಊರಿಗೆ ಹೋಗು, ಅಲ್ಲಿ ಕೆಲಸ ಮಾಡ್ಕೊಂಡು ಬಾ, ಮತ್ತಲ್ಲಿಂದ ಕೋರ್ಟ್ ಕೆಲಸ ಮಾಡೋದು, ಎಲ್ಲೆಲ್ಲಿ ನೋಟಿಸ್ ಕೊಡ್ಬೇಕು ಅವ್ರು ಮತ್ತೆ ನೋಟಿಸ್ ಕೊಡೋಕೆ ಹೋಗು ಬಾ. ಅದರಲ್ಲಿ ಏನೋ ದುಡ್ದು ಕಷ್ಟಪಟ್ಟು ಎಕ್ಸ್ಟ್ರಾ ಉಪ್ಪಿನಕಾಯಿ ಚಟ್ನಿ ಪುಡಿ ಏನೋ ಮಾಡಿ ದುಡ್ಡು ಸೇವ್ ಮಾಡಿ ಬದುಕಿದ್ದಕ್ಕೆ ನಮಗೆ ಶ್ರಮದ ಬೆಲೆ ಗೊತ್ತಾಯಿತು.
ಕಷ್ಟ ಇರೋದೇ ಮನುಷ್ಯಂಗೆ ಬಂದೇ ಬರುತ್ತೆ, ಅದನ್ನ ಸಹನೆಯಿಂದ ಇದು ಮಾಡಬೇಕು, ಧೃತಿಗೆಡಬಾರ್ದು ಅಂತ ಕಲ್ತ್ವಿ. ಈ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಏನ್ ಮಾಡುತ್ತೆ? ಧೃತಿಗೆಡಿಸುತ್ತೆ. ಹೌದು, ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ ಅನ್ನೋ ಒಂದು ಸತ್ಯವನ್ನ ಮರೆಮಾಚಿಸುತ್ತೆ. ಆ ಕಷ್ಟದ ಸಮಯ ಪೂರ್ತಿ ಮುಗಿಯೋವರೆಗೂ ಧೈರ್ಯವಾಗಿ ಅದು ಎದುರಿಸ್ಕೊಂಡು ಅದನ್ನ ಬಗೆಹರಿಸೋ ಕಡೆ ಗಮನ ಕೊಡಬೇಕಾದ್ರೆ ವರ್ಕಿಂಗ್ ಮೈಂಡ್ನ ಕಿತ್ಕೊಳ್ಳುತ್ತೆ. ಓ, ಯಾವುದೋ ಅತಿ ಶಕ್ತಿ ಇದೆ ಮೊದಲೇ ಗೊತ್ತಾಗ್ಬಿಟ್ರೆ ಟ್ರೈ ಮಾಡೋಕ್ಕೂ ಮುಂಚೆನೇ ಶುರು ಮಾಡ್ಬಿಡ್ತಾನೆ. ದೇಹಕ್ಕೆ ಪದೇ ಪದೇ ಇದು ಕೊಡ್ತಾ ಇದ್ರೆ, ಮೆಡಿಸಿನ್ಸ್ ಕೊಡ್ತಾ ಇದ್ರೆ, ದೇಹದಲ್ಲಿ ಇದೆಯಲ್ಲ ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಬಿಡು, ಹೆಂಗಿರೋ ಮಾತು ಬರುತ್ತೆ, ಕೆಲಸ ಮಾಡುತ್ತೆ, ನಾನೇ ಕೆಲಸ ಮಾಡಬೇಕು ಅನ್ನತ್ತೆ. ಮಾತ್ಮಾತ್ಕು ಮ್ಯಾನಿಫೆಸ್ಟೇಷನ್ ಅದು ಇದು ಹೋಗ್ತಿದ್ರೆ ನನ್ನ ತಲೆ ಕೆಲಸ ಮಾಡಿ ಅಂತ ಯೂನಿವರ್ಸಲ್ ಎನರ್ಜಿ ಕೆಲಸ ಮಾಡಿ. ಯಾವ ಯೂನಿವರ್ಸಲ್ ಎನರ್ಜಿ? ದೇವರು ಅಂದ್ರೆ ನಮ್ಗೆ ಅದು ಹಳೆ ಬಿಸ್ನೆಸ್ ವರ್ಕೌಟ್ ಆಗ್ತಿರೋದು ಹೊಸ ಹೆಸರಿಡ್ತಾರೆ, ಯೂನಿವರ್ಸಲ್ ಎನರ್ಜಿ. ಅದು ಗೊತ್ತಾಗತ್ತೆ, ದೊಡ್ಡ ಯೂನಿವರ್ಸಲ್ ಎನರ್ಜಿ. ಬುದ್ಧಿ ಇಲ್ವಾ ಅದಕ್ಕೆ? ಇಡೀ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿ ನಡೆಸ್ತಿರೋಂಥ ಆ ಯೂನಿವರ್ಸಲ್ ಎನರ್ಜಿಗೆ ನಿನಗೆ ಏನು ಬೇಕು ಬೇಡ ಗೊತ್ತಿಲ್ವಾ? ಈಸ್ ಇಟ್ ಡಮ್? ಒಳ್ಳೆ ಪ್ರಶ್ನೆನೇ ನೀವು ಕೇಳ್ತಿರೋದು. ಆದ್ರೆ ಇವಾಗ ನಾನು ನನ್ನ ಜೀವನವನ್ನ ಸರಿ ಮಾಡ್ಕೊಳ್ಳೋದು ಹೇಗೆ? ನನ್ನ ಕೈಲಾದ ಪ್ರಯತ್ನವನ್ನೆಲ್ಲ ನಾನು ಮಾಡ್ತಿದ್ದೀನಿ. ಸರಿ, ನೀವ್ ಹೇಳ್ತಿದ್ದೀರ, ಸರಿ. ಫಾರ್ ಇವಾಗ ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ಶ್ರಮ ಪಡ್ತಿದ್ದೀನಿ, ನನ್ನ ಕೈಲಾದ ಪ್ರಯತ್ನ ನಾನು ಪಡ್ತಿದ್ದೀನಿ, ದುಡಿತಿದ್ದೀನಿ, ಏನು ಫಲಿಸ್ತಿಲ್ಲ. ನೀವ್ ಹೇಳ್ತೀರ ಸಹನೆಯ ವಜ್ರದ ಕವಚ ಮಂಕುತಿಮ್ಮ ಅಂತ. ಆದ್ರೆ ಆ ನನ್ನ ಸಹನೆಯನ್ನೇ ಪರೀಕ್ಷೆ ಮಾಡಷ್ಟು ನನ್ನ ಕಾಯಿಸ್ತಿದೆ ಅಂತಂದಾಗ, ಅಥವಾ ಹೇಳಿದ್ರಲ್ಲ ಆ ಯೂನಿವರ್ಸ್ ಸರ್ವಜ್ಞನಿಗೆ ಗೊತ್ತಿಲ್ವ ನಿನಗೆ ಏನ್ ಬೇಕು ಅನ್ನೋದು ಕೇಳ್ತಿದ್ರಲ್ಲ, ಆತ ನನ್ನನ್ನು ಯಾಕಷ್ಟು ಕಾಯಿಸ್ತಿದೆ ನನ್ನ ಪ್ರಶ್ನೆ ಬರುತ್ತಲ್ವಾ? ಅದಕ್ಕೆ ಉತ್ತರ ಕೊಡಕ್ ಅವನು ಇಲ್ಲ, ಯಾರಿಲ್ಲಲ್ಲ. ಇದನ್ನೇ ಗೊತ್ತು. ಅವ್ನು ಹೇಗ್ ಮಾತಾಡ್ತಾನೆ ನಮ್ಗೆ ಗೊತ್ತಾಗಲ್ಲ. ಮೈಮೆ ಕಾಂಬಡಿ ನನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿದ್ದ. ಭಗವಂತ ಹೆಂಗ್ ಎಲ್ಲ ಕಡೆನೂ ಕೊಡ್ತಿರ್ತಾನಲ್ವಾ? ಈಗ ಬೆಳಗ್ಗೆ ಫೋನ್ ಮಾಡಿರಲ್ಲ ಒಬ್ರು, ನಂಗೆ ಧ್ಯಾನ ಮಾಡಕ್ 2 ಸೆಕೆಂಡು ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ 6 ವರ್ಷ ಎಷ್ಟೋ ತಿಂಗಳಿಂದ ಕೆಲಸ ಸಿಕ್ಕಿಲ್ಲ. ತಲೆನೋವಿಗೆ ಕಿಡ್ನಿ ಮಾತ್ರ ತಗೊಳಕ್ಕಾಗತ್ತಾ? ಕೆಲಸ ಸಿಕ್ಕಿಲ್ಲ ಅಂದ್ರೆ ಸರಿ, ನಿನ್ನ ತಕ್ಕಂಗೆ ಸಿಕ್ಕಿಲ್ವಾ, ಏನೊಂದು ಕೆಲಸ ಹುಡ್ಕೊಂಡು ಹೋಗ್ಬೋದಲ್ಲ. ಹೌದು, ಅದೇ ಕೆಲಸ ಸಿಕ್ತಿಲ್ಲ, ಟ್ರೈ ಮಾಡಿದೀವಿ, ಬೇರೆ ಕೆಲಸ ಹುಡುಕ್ಬೋದಲ್ಲ. ಹೌದಲ್ವಾ? ಆ ಪ್ರಯತ್ನ ಪಡ್ಬೋದಲ್ಲ. ಅದನ್ನ ಮಾಡೋಣ, ಧ್ಯಾನ ಮಾಡಿ ನೆಮ್ಮದಿ ಪಡ್ಕೊ. ಹಿಂಗೆ ನೆಮ್ಮದಿ ಪಡ್ಕೋತೀಯ? ನಿಂಗೆ ಇಲ್ದ ಕೆಲಸ, ನಿಂಗೆ ಕೆಲಸ ಸಿಕ್ಕರೆ ನೆಮ್ಮದಿ ಸಿಗುತ್ತೆ, ದುಡಿಮೆ ಮಾಡೋದಕ್ಕೆ ನೆಮ್ಮದಿ ಸಿಗುತ್ತೆ, ಧ್ಯಾನದಲ್ಲಿ ನೆಮ್ಮದಿ ಸಿಗಲ್ಲ. ಬರೀ ಧ್ಯಾನದಲ್ಲಿ ನೆಮ್ಮದಿ ಸಿಗಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲೂ ಸ್ವಲ್ಪ ಹೆಲ್ದಿಯಾಗಿರ್ಬೇಕಲ್ವ? ಇವಾಗ ಎಂಥದನ್ನ ಮಾತ್ರೆ ಕೊಟ್ಟಿರುವೆ ಅಂತಾರೆ ಡಾಕ್ಟರ್ಸ್, ಪೇಷಂಟ್ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ನನಗೇ ಶಕ್ತಿ ಇಲ್ಲ, ಎಂತ ಮೆಡಿಸಿನ್ ಕೊಟ್ಟರು ಕೆಲಸ ಮಾಡಲ್ಲ. ಹಂಗೆ ಧ್ಯಾನ ನಾನು ಮಾಡಬೇಕು, ನಂಗೆ ಸಮಾಧಾನ ಸಿಗಬೇಕು ಅಂದ್ರೆ ಅದಕ್ಕೆ ನಾನು ಬಲಿಷ್ಠನಾಗೂ ಇರ್ಬೇಕು. ಅದಕ್ಕೆ ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸ್ವಲ್ಪ ಬಲಿಷ್ಠನಾಗಿರ್ಬೇಕು. ಅದನ್ನೆಲ್ಲ ಧ್ಯಾನ ಮಾಡಿ ಸಮಾಧಾನ ಮಾಡ್ಕೋತೀಯ, ಜೀವನ ಸರಿ ಮಾಡ್ಕೋತೀಯ. 2 ನಿಮಿಷಕ್ಕೆ ಹೋದ್ರೆ ಮನ್ಸು ಸಮಾಧಾನ ಆಗತ್ತೆ. ಕಣ್ಬಿಟ್ರೆ ಮತ್ತೆ ಅದೇ ಜೀವನ, ಕೆಲಸ ಇಲ್ಲ, ಸಾಲ, ಊರೆಲ್ಲ ಕೇಳ್ತದೆ ಮದುವೆ ಯಾವಾಗ ಅಂತಾರೆ ಅಲ್ವಾ? ಮತ್ತವನವಾಗ ಮತ್ತೆ ಕಣ್ಮುಚ್ಕೊಂಡು ಕೂತ್ಕೋತಾನ, ಕಣ್ಮುಚ್ಕೊಂಡು ಬೇಕು ಕಾಲು ಕುಡ್ದಂಗೆ, ಪ್ರಪಂಚ ಗೊತ್ತಾಗಲ್ಲ ಅಂತ. ವ್ಯಸನಕ್ಕೂ ಇದಕ್ಕೂ ವ್ಯತ್ಯಾಸ ಏನ್ ಬಂತು? ಅವನ ಕಷ್ಟಗಳೆಲ್ಲ ಮರೆಯಕ್ಕೆ ಅಂತ ಕುಡಿತಾನೆ, ಬೆಳಗ್ಗೆ ವಾಪಸ್ ಅದೇ ಕಷ್ಟ ಇರುತ್ತೆ ಅವನಿಗೆ. ಕಷ್ಟ ಏನ್ ಮಂಗಮಾಯ ಆಗ್ಬಿಡ್ಲಿವಲ್ಲ, ತಕ್ಷಣಕ್ಕೆ ಇವ್ನು ಮರ್ತಾ ಅಷ್ಟೇ. ಪ್ರಪಂಚ ಕಷ್ಟ ಮರೆಯಕ್ಕೆ ನೀ ಧ್ಯಾನ ಮಾಡ್ತಿದ್ರೆ ಧ್ಯಾನನೇ ಆಗಲ್ಲ. ಅದು ಆಧ್ಯಾತ್ಮದ ಹೆಸರಲ್ಲಿ, ಧ್ಯಾನದ ಹೆಸರಲ್ಲಿ ನಾನೇನೋ ಗುರು ಅಂತ ಹೇಳ್ಕೊಂಡು ಅವರು ಕೂಡ ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಟೆಕ್ನಿಕ್ ಕೊಡ್ತೀನಿ ಅಂತಂದ್ರೆ ಅದು ಅವನ ಕೆಲಸ ಅಲ್ಲ. ಬಹುಶಃ ಜ್ಯೋತಿಷಿ ಮಾಡ್ಬೋದು. ಯಾಕೆ? ಅವನ ಕೆಲಸನೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಳೋದು. ಹೌದಾ? ಅವನ ಕೆಲಸ ಪರಿಹಾರ ಹೇಳೋದು. ಗುರುವಿನ ಕೆಲಸ ಏನು? ಸುಖ ದುಃಖವನ್ನು ಸಮನಾಗಿ ನೋಡಿಸುವ ಶಕ್ತಿ ಕೊಡೋದ, ಮ್ಯಾನಿಫೆಸ್ಟೇಷನ್ ಕೊಡೋದ. ಮತ್ತೆ ನಿಮಗೆ ಬೇಕು ಕಡೆಗೆ ಸಿಗಿಸ್ದಂಗೆ ಆಯ್ತಲ್ವ? ಹೌದು. ಎಲ್ಲ ಜೀವನದ ಆಸೆಗಳು, ಹತಾಶೆಗಳು ಇದೆಲ್ಲದ ಬೆಂದೋಗಿ ಮನುಷ್ಯ ಆಧ್ಯಾತ್ಮಕ್ಕೆ ಬಂದು ತನ್ನ ಕಂಡ್ಕೊಳ್ಳಕ್ಕೆ, ಸುಖ ದುಃಖ ಸಮನಾಗಿ ನೋಡೋದಕ್ಕೆ ಅಂತ ಇರೋದು ಆಧ್ಯಾತ್ಮ. ನೀ ಆಧ್ಯಾತ್ಮದ ಹೆಸರಲ್ಲಿ ಅಲ್ಲೊಬ್ಬ ಗುರು ಕೂತ್ಕೊಂಡು ನಿಂಗೆ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತೀನಿ ಅಂದ್ರೆ ಆಧ್ಯಾತ್ಮ ಡೈವರ್ಟ್ ಮಾಡ್ದಂಗೆ ಆಗ್ಲಿಲ್ವಾ? ವ್ಯಾಲಿಡೇಷನ್ ಕೊಟ್ಟಂಗೂ ಆಯ್ತವಾಗ. ಓ, ಸ್ಪಿರಿಚುವಲ್ ಲೀಡರ್ ಅವರೇ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತಾನೆ, ಇನ್ನೊಬ್ಬರು ಹೇಳ್ಕೊಡೋಕೆ ಶುರು ಮಾಡ್ತಾನೆ. ಅವಾಗ ಅದು ಫಲಿಸ್ತೋ ಇಲ್ವೋ ಗೊತ್ತೇ ಇರಲ್ಲ ನಮಗೆ. ಯೂಟ್ಯೂಬಲ್ಲಿ ನೋಡ್ತಾರೆ, ಟ್ಯಾರೆಟ್ ರೀಡಿಂಗ್ ಅಂತ ಮಾಡ್ತಾರೆ. ಅಲ್ಲಿ ವ್ಯೂಸ್ ಜಾಸ್ತಿ ಆಗ್ತಿರುತ್ತೆ. ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಡಿ ಅಂತ ಕೇಳ್ತಿರ್ತಾರೆ. ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಏನು ಪ್ರಯೋಜನಕ್ಕೆ ಬಂದಿರಲ್ಲ. ಅವ್ರ ಯಾರು ಕಾಮೆಂಟ್ ಮಾಡಲ್ಲ.
ಇಂಥ ಪ್ರಯತ್ನ ಪಟ್ಟೆ ನಂಗೆ ಆಗಲಿಲ್ಲ ಅಂತ ಯಾರು ಕಾಮೆಂಟ್ ಮಾಡಲ್ಲ. ಯಾಕೆ ನಮಗೆ ಏನನ್ಸುತ್ತೆ, ಒಂದು ನಾನೇ ಸರಿಗೆ ಮಾಡಿವೇನೋ, ನನ್ನ ಟೈಮ್ ಸರಿಗಿರುವೇನೋ ಒಂದು ಅನ್ಸುತ್ತೆ, ಮತ್ತು ಹೇಳ್ಕೊಂಡ್ರೆ ಎಲ್ಲ ಅವಮಾನ ಆಗುತ್ತೋ ಅಂತ ಹೇಳದೆ ಸುಮ್ಮನಾಗ್ತಾರೆ. ಸಮಸ್ಯೆ ಅಂದರೆ ನಮಗೆ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಎಲ್ಲ ಕಾಮೆಂಟ್ಸು, ಲೈಕು, ಶೇರ್ ಇಷ್ಟೇ ಪ್ರಪಂಚ ಅನ್ಕೋತೀವಿ. ಅದ್ರ ಆಚೆ ಒಂದು ಪ್ರಪಂಚ ಇರುತ್ತೆ, ಸೈಲೆಂಟ್ ಇರುತ್ತದು, ಅನುಭವಿಸ್ಕೊಂಡು ಹೋಗ್ತಾ ಇರುತ್ತೆ. ಅದು ಕಾಮೆಂಟ್ ಮಾಡಲ್ಲ, ವ್ಯೂಸಲ್ಲಿ ಕಾಣಿಸಿರುತ್ತದು. ನಂಬರ್ ಆಫ್ ವ್ಯೂಸಲ್ಲಿ ಅದು ಸೈಲೆಂಟಾಗಿರುತ್ತೆ. ಲಕ್ಷ ವ್ಯೂಸ್ ಇರುತ್ತೆ, 1,000 ಕಾಮೆಂಟ್ ಇರುತ್ತೆ. ಅಂದರೆ ಇನ್ನು 99,000 ಜನ ಸುಮ್ಮನಿದ್ರು, ಕಾಮೆಂಟ್ ಮಾಡಿಲ್ಲ. ಹೌದಲ್ಲ? ಹೌದು. ಅದು ರಿಯಲ್ ಲೈಫಲ್ಲಿ ಕಾಣುವಂಥದ್ದು, ಅದು ರಿಫ್ಲೆಕ್ಟ್ ಆಗುವಂಥದ್ದು. ನಿನಗೆ ಮತ್ತಷ್ಟು ಹತಾಶೆಗೊಳಿಸುತ್ತೆ. ಹರತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಮಿಶ್ರಣಿಯ ಚಿನ್ನದಂತೆ, ಅರಿದು ನೋಡುವ ಕಬ್ಬಿನ ಜಲ್ಲೆಯಂತೆ, ಬೆದರದೆ ಬೆಚ್ಚದೆ ಇರ್ದಡೆ ಕರಬೆಡೆದೆತ್ತುಕೊಂಬ ನಮ್ಮ ರಾಮನಾಥನು. ಇದನ್ನೇ ಕೇಳಿದ್ದಕ್ಕೆ ಬಚಾವು ಜೀವನದಲ್ಲಿ. ದೇವರು ನಮ್ಮನ್ನ ಕಬ್ಬಿನ ಜಲತೆ ಹಿಂಡು ನೋಡ್ತಂತೆ, ನಮ್ಮ ರಸ ಇದೆಯಾ ಇಲ್ವಾ ಅಂತ. ಸರಿ, ಚಿನ್ನ ಹತ್ರ ಉಜ್ಜು ನೋಡ್ತಂತೆ, ಒರಿಜಿನಲ್ ಚಿನ್ನನ ಇಲ್ವಾ ಅಂತ. ಇದು ಅಪ್ಪಟ ಚಿನ್ನ ಅಂತ ಯಾವಾಗ ಅನ್ಸುತ್ತೆ, ಯಾವ ಕಬ್ಬಿನ ಜಲ್ಲಿ ರಸ ಇರೋಂಥ ರಸವತ್ತಾದ ಕಬ್ಬು ಅಂತ ಗೊತ್ತಾಗತ್ತೆ ಭಗವಂತನಿಗೆ ನಮಗೆ. ಕರಬೆಡೆದೆತ್ತುಕೊಂಬ ನಮ್ಮ ರಾಮನಾಥನು. ವಚನಕಾರ ಕಾಯಕವೇ ಕೈಲಾಸ ಅಂತ ಹೇಳ್ಕೊಟ್ಟು ಟೆಸ್ಟ್ ಮಾಡ್ತೀನಿ. ಯಾಕೆ? ನಾವು ನಿಜವಾಗ್ಲೂ ಅಪ್ಪಟ ಚಿನ್ನನ ಅಂತ ಪರೀಕ್ಷೆ ಮಾಡ್ತೀನಿ. ಆ ಪರೀಕ್ಷೆ 10 ವರ್ಷ ನಡೀಬೋದು, 20 ವರ್ಷ ನಡೀಬೋದು, ಗೊತ್ತಿಲ್ಲ. ಯಾಕಿಂತ ಮಾಡಬೇಡಿ ಅಂತಂದ್ರೆ, ನನಗೆ ನನ್ನ ಮೇಲಿನ ನಂಬಿಕೆ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಭಗವಂತನ ಮೇಲೆ ನಂಬಿಕೆ ಇಡೋದು ತಪ್ಪಲ್ಲ, ಅವನನ್ನ ಕಾಪಾಡ್ತಾನೆ, ಖಂಡಿತ ಕಾಪಾಡೋದು. ದೃಢವಾದ ನಿಶ್ಚಯವಾದ ನಂಬಿಕೆ ಇರಬೇಕು. ಆ ನಂಬಿಕೆ ಇರೋವಾಗ ನಾನು ಶ್ರಮ ಪಟ್ಟರೆ ಅವನು ಕೊಡ್ತಾನೆ, ಅದಿರಬೇಕು. ನನ್ನ ಶ್ರಮದ ಕಡೆಗೆ ಗಮನ ಕೊಟ್ಟಾಗ ನಾನು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ತೀನಿ, ನನ್ನ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ತೀನಿ, ನನ್ನ ಎಫರ್ಟ್ಸ್ ಇಂಪ್ರೂವ್ ಮಾಡ್ಕೊತೀನಿ. ಆಫೀಸಲ್ಲಿ ಟೀಮ್ ಬಿಲ್ಡಿಂಗ್ ಎಬಿಲಿಟಿ ಇರಲ್ಲ, ಟೀಮಲ್ಲಿ ವರ್ಕ್ ಮಾಡೋ ಎಬಿಲಿಟಿ ನನಗಿರಲ್ಲ. 100 ಕಾರಣಗಳಿರುತ್ತೆ. ಮನೇಲಿರೋ ಟೆನ್ಷನ್ ಆಫೀಸಲ್ಲಿ ರಿಫ್ಲೆಕ್ಟ್ ಮಾಡ್ತಿರ್ತೀನಿ, ಆಫೀಸ್ ಟೆನ್ಷನ್ ಮನೇಲಿ ರಿಫ್ಲೆಕ್ಟ್ ಮಾಡ್ತಿರ್ತೀನಿ. ಹಂಗೆ ಮಾಡ್ಕೊಂಡು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ನಾನು ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಮ್ಯಾನಿಫೆಸ್ಟ್ ಮಾಡ್ತೀನಿ. ಆಗಲ್ಲ. ಹೆಂಡತಿ ಜೊತೆಗೆ ಚೆನ್ನಾಗಿರ್ಬೇಕು ಫಸ್ಟ್ ಅವನು, ಅಲ್ವಾ? ಬರೀ ಹೆಂಡತಿಗೆ ಲವ್ ಲೆಟರ್ ಬರೀರಿ, ಹೌದಲ್ವಾ? ಇದರಲ್ಲಿ ಚೆನ್ನಾಗಂತಾರೆ, ಬಹುಜನಂ ಕೈ ಮುಗಿಯುವ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ, ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ, ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ. ಅಲ್ಲೆಲ್ಲಿ ಮಹಿಮೆ ಇದೆಯಲ್ಲ ಮೈತ ಡೌಟ್ ಪಡ್ಬೇಡಪ್ಪ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ, ದೇವ್ರು ಇಲ್ಲೇ ಇದೆ ಅಂತ ಯಾರು ಹೇಳಕ್ಕಾಗತ್ತ ಸಾಧ್ಯ? ಯಾಕೆ ಎಲ್ಲ ಕಡೆ ಇದಾನಲ್ವ ಅವನು. ಸೊ ಇಲ್ಲ ಒಂದ್ ಕಡೆ ಇಲ್ಲ ಅಂತ ಇದಾನೆ ಅಂತಲ್ಲ, ಅಲ್ಲಿ ಪವಾಡ ನಡೀಬೋದು, ಇಲ್ಲಿ ಪವಾಡ ನಡೀಬೋದು ಅಂತ ಹತಾಶರಾಗ್ಬಿಟ್ಟಿರ್ತಾರೆ. ಅದೇನೋ ಶನಿ ಕಾಟ, ಮತ್ತೊಂದು ಅದೇನೋ ದೋಷಗಳು, ಎಷ್ಟು ಹತಾಶರಾಗಿರ್ತಾರೆ ಅಂದ್ರೆ ಪಾಪ. ಎಲ್ಲೋ ಒಂದು ಜಾಗ ಹಿಡ ಸಾಕು, ಅಲ್ಲಿ ಹೋಗಿ ಅಲ್ಲೇನೋ ಸರಿ ಹೋಗುತ್ತಂತೆ, ಇಲ್ಲಿ ಹೋಗ್ಬಿಟ್ಟು ವ್ರತ ಮಾಡಿ ಸರಿ ಹೋಗುತ್ತದೆ, ಹೋಗ್ತಾರೆ, ತಪ್ಪಿಲ್ಲ. ಹತಾಶರಾದಾಗ ಒಂದು ಚಿಕ್ಕ ಹುಲ್ಕಡ್ಡಿ ಸಿಕ್ಕರೆ ಸಾಕು ಅನ್ನೋಂಥ ಪರಿಸ್ಥಿತಿ ಇರುತ್ತೆ. ಆದರೆ ಆಗ ಆ ವ್ಯಕ್ತಿ ಎಷ್ಟು ಕುಗ್ಗೋಗಿರ್ತಂದ್ರೆ ತನ್ನನ್ನು ಬಿಟ್ಟು ನೆಲ್ಲವನ್ನು ನಂಬ್ತಿರ್ತಾನೆ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ, ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ. ನಿಮ್ಗೆ ಎಲ್ಲಿ ಮನಸ್ಸು ಸೋಲತ್ತ ಅಲ್ಲೇ ಮಹಿಮೆ ಆಗತ್ತಪ್ಪ. ಇಂಥ ಕಡೆನೇ ಆಗ್ಬೇಕು, ಅಂಥ ಕಡೆನೇ ಆಗ್ಬೇಕು ಅಂತಿಲ್ಲ. ಮಾಮೂಲಿ ಜನರ ಎಕ್ಸಾಂಪಲ್ ತಗೋ, ಇಂಥ ಕಷ್ಟದಲ್ಲಿರ್ತಾರೆ, ಅವನು ಅಲ್ಲಿ ಆ ಕಷ್ಟವನ್ನು ಅಲ್ಲೇ ನಿಭಾಯಿಸ್ಕೊತಾನೆ. ನಿಂಗೆ ಇಲ್ಲಿ ಕೀ ಕಳ್ಕೊತೀಯ, ನೀನು ನಿಮ್ಮ ಮನೆಗೆ ಹುಡುಕಲ್ಲ, ಇಲ್ಲೇ ಹುಡುಕ್ಬೇಕು. ನೀನು ನೆಮ್ಮದಿ ಇಲ್ಲಿ ಕಳ್ಕೊಂಡಿದ್ದಾನೆ, ನೀ ಇಲ್ಲೇ ಕಂಡ್ಕೋಬೇಕು ನೆಮ್ಮದಿನ. ಮನೇಲಿ ನೆಮ್ಮದಿ ಕಳ್ಕೊಂಡ್ರೆ ಮನೇಲೆ ನೆಮ್ಮದಿ ಕಂಡ್ಕೋಬೇಕು. ಮತ್ತೆ ಅದನ್ನ ಆಚಿನೆಲ್ಲ ಕಂಡ್ಕೊಳಕ್ಕಾಗಲ್ಲ, ಬೆಟ್ಟದ ತುದಿಯಲ್ಲೋ ಗುಹೆಯೊಳಗೋ ಇನ್ನೆಲ್ಲ ಕಂಡ್ಕೊಳಕ್ಕಲ್ಲ, ಮನೆಯಲ್ಲೇ ಕಂಡ್ಕೋಬೇಕಲ್ವಾ? ಹಾಗಾಗಿ ನಿನ್ನ ಬದುಕಲ್ಲಿ ನೀನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೀವು ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ, ಅಪ್ಪ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೂರ್ಲಿಲ್ಲ. ಬಯಸಿದ್ರು, ಅಪ್ಪ ಒಳ್ಳೆ ಮಕ್ಕಳು ಕೊಡಪ್ಪ. ಹುಟ್ಟಿದ ಮೇಲೆ ಒಳ್ಳೆ ಮನುಷ್ಯನಾಗ ಮಾಡೋದು ಅಪ್ಪ ಅಮ್ಮನ ಕೆಲಸ, ಸೊಸೈಟಿಯ ಕೆಲಸ, ಎಜುಕೇಷನ್ನ ಕೆಲಸ. ನಮ್ಮದೊಂದು ಪಾಲಿರುತ್ತಲ್ವ. ಆಗ ನಮ್ಮ ಮೇಲೆ ಆತ್ಮವಿಶ್ವಾಸ ಬಂದಿಲ್ಲ ಅಂತಂದರೆ ಭಗವಂತ ನಮ್ಮ ಮೇಲೆ ವಿಶ್ವಾಸ ಇಡಲ್ಲ. ಕತ್ತಲೆಯೊಳಗೇನೋ ಕಂಡು ಬೆದರಿದ ನಾಯಿ, ಎತ್ತಲೋ ಸಕನೋರ್ವ ನಿಹನೆಂದು ನಂಬಿ, ಕತ್ತೆತ್ತಿ ಉಳಿದ ಬೊಗಳಿ ಹಾರಾಡುವುದು ಭಕ್ತಿಯಂತೆಯೇ ನಮ್ಮದು ಮಂಕುತಿಮ್ಮ. ಕತ್ತಲೇನೋ ಸೌಂಡ್ ಆಗ್ಬಿಡುತ್ತಂತೆ, ನಾಯಿ ಬೌ ಅನ್ನತ್ತಂತ ಆಕಾಶ ನೋಡ್ಕೊಂಡು. ಇನ್ನೊಬ್ಬ ಫ್ರೆಂಡ್ ಇರ್ಬೋದು ಆ ಕಡೆ, ಕೇಳಿಸ್ಕೊತಾನೆ ಅಂತ. ಅಲ್ಲಿ ಇನ್ನೂ ನಾಯಿ ಇದೆಯಲ್ಲೋ ಗೊತ್ತಿಲ್ಲ, ಫ್ರೆಂಡ್ ಇರ್ಬೋದು. ಕತ್ತಲೊಳಗೇನೋ ಕಂಡು ಬೆದರಿದ ನಾಯಿ, ಎತ್ತಲೋ ಸಗನೋರ್ವ ನಿಹನೆಂದು ನಂಬಿ, ಅಲ್ಲೆಲ್ಲೋ ಫ್ರೆಂಡ್ ಇದ್ದಾನೆ ನಂಬ್ಕೊಂಡು, ಕತ್ತೆತ್ತಿ ಊಳಿಡುತ್ತ ಬೊಗಳಿ ಹಾರಾಡುವುದು.
ಭಕ್ತಿ ಎಂತೆಯ ನಮ್ಮದು ಮಂಕುತಿಮ್ಮ. ಯಾಕೆ? ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೋ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ನಮ್ಗೆ ದೇವರು ನಮ್ಗೆಲ್ಲ ಚೆನ್ನಾಗಿದ್ದಾಗ ಅಷ್ಟೇ ದೇವ್ರ ನಂಬಿಕೆ, ಇಲ್ಲ ನಾವೋ ನನ್ನ ಪಾಲ್ ದೇವರೇ ಇಲ್ಲ ಅನ್ಬಿಡ್ತೀವಿ. ಸಿಂಬಳಿದಿ ನೊಣ ನೀನು ಮಂಕುತಿಮ್ಮ. ಈ ಕಡೆ ಪೂರ್ತಿ ಪ್ರಹ್ಲಾದ್ನೂ ಅಲ್ಲ, ಈ ಕಡೆ ಪೂರ್ತಿ ಹಿರಣ್ಯಕಶಿಪುನೂ ಅಲ್ಲ, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಆಗ ಭಗವಂತ ಒಲಿಯಲ್ಲ. ಈಗ ಊರದೆಲ್ಲ ಉದಾಹರಣೆ ಕೊಟ್ಟೆ, ಬಸವಣ್ಣನ ಕಾಲ, ಗುಂಡಪ್ಪನ ಕಾಲ ಮುಗೀತ್ರಿ, ಈಗಿನ ಕಾಲ ಬೇರೆ, ನಿಮ್ಮ ಬುಕ್ಕಿಶ್ ನಾಲೆಡ್ಜ್ ಅಂತ ಬೈಬಹುದು. ನಾನು ಇದೇ ಬೆಂಗಳೂರಿಗೆ ಬಂದಾಗ 700 ರೂಪಾಯಿ ಇಟ್ಕೊಂಬಂದೆ ಬೆಂಗಳೂರಿಗೆ. 700 ರೂಪಾಯಿ ಇತ್ತು, ನನ್ನ ಬ್ಯಾಗ್ ಒಂದಷ್ಟು ಬುಕ್ಸ್ ಇತ್ತು. ಬುಕ್ಸ್ ಓದ್ತಿದ್ದೆ, ಮತ್ತೊಂದು ಮಾಡ್ತಿದ್ದೆ. ನನ್ನದೇ ಹಲವಾರು ನ್ಯೂನತೆಗಳಿತ್ತು, ದುರಹಂಕಾರ ಇತ್ತು, ಆಲಸ್ಯ ಇತ್ತು, ಮಾತಿನಲ್ಲಿ ಒಂದು ನಯ ವಿನಯತೆಯ ಕೊರತೆ ಆಗ್ಬಿಟ್ಟಿತ್ತು, ನೂರಾರಿತ್ತು, ಹಲವಾರು ಆಂಬಿಷನ್ಸ್ ಇತ್ತು. ಇದ್ರ ಮಧ್ಯೆ ಸ್ಟುಡಿಯೋ ಮಾಡಿದೆ, ಸ್ಟುಡಿಯೋ ಮಾಡೋ ಹುಚ್ಚಿತ್ತು. 20ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದೆ, 21ನೇ ವಯಸ್ಸಿಗೆ ನಂದೇ ಸ್ಟುಡಿಯೋ ಮಾಡ್ಕೊಂಡ್ಬಿಟ್ಟೆ. ಲಾಸ್ ಮಾಡ್ಕೊಂಡು 6-7 ತಿಂಗಳಿಗೆ. ಎಲ್ರೇ ನೀನು ಸ್ಮಶಾನದ ಮೂಲೆಯಲ್ಲಿ ಸ್ಟುಡಿಯೋ ಮಾಡಿದ್ಯಾ, ಅಲ್ಲೇನೋ ಈ ದೋಷ ಆ ದೋಷ. ನಾನು ನೋಡ್ತಾ ಕೂತಿದ್ಯೋ, ಏನು ದೋಷ? ನಂದೇ ದೋಷ ಕಾಣಿಸ್ತಿದೆ ಅಲ್ಲಿ. ಯಾಕೆ ನಾನು ಮ್ಯಾನೇಜ್ ಮಾಡಕ್ಕೆ ಬಂದಿಲ್ಲ? 100 ತಪ್ಪುಗಳು ನಂಗೆ ಕಾಣಿಸ್ತಾ ಇತ್ತು. ಇಲ್ಲ, ನಾನು ಸ್ಟುಡಿಯೋ ಬಿಸ್ನೆಸ್ ಕಲಿತೀನಿ. ಹೀಗೆ ಹಲವಾರು ರೀತಿ ಕಷ್ಟ ಅನುಭವಿಸುವಾಗ ಮುಂದಕ್ಕೆ ಲೇಸುಂಟು ನಮಗೆ. ಹೆಳವನ್ಕಟ್ಟೆ ಗಿರಿಯಮ್ಮನ ಮಾತು ನೆನಪಿಸ್ಕೊಂಡು ಮುಂದಕ್ಕೆ ಲೇಸುಂಟು, ಇವತ್ತೆಲ್ಲ ನಾಳೆ ನಂಗೆ ಒಳ್ಳೇದಾಗುತ್ತೆ. ಅದು ಆ ಒಳ್ಳೇದಾಗೋರ್ಗೆ ಏನು ಮಾಡಬೇಕು? ನಾನು ಸಹನೆಯಿಂದ ಇರಬೇಕು, ನನ್ನ ತಪ್ಪುಗಳನ್ನ ತಿದ್ಕೊಂಡು ಹೋಗ್ಬೇಕು. ಅದು ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾನು ಸಕ್ಸಸ್ಫುಲ್, ನನ್ನ ಕರಿಯರ್ ನಾನು ಮಾಡ್ಕೊಂಡು ಸೆಟಲ್ ಆಗಿದ್ದೀನಿ. ಯಾವ ಜ್ಯೋತಿಷ ಪಾಪ ಜ್ಯೋತಿಷ್ ಹೋಗ್ಬಿಡಿ ನಾನು ಹೇಳ್ತಿಲ್ಲ. ಮೊದಲು ನಾನು ನಂಬಿದ್ದು ನನ್ನ, ಮತ್ತೆ ನನ್ನ ಖಂಡಿತ ಭಗವಂತ ಕಾಪಾಡ್ತಾನೆ. ಮನುಷ್ಯನ ಕಷ್ಟ ಸುಖ ಇದ್ದಿದ್ದೆ. ಎ ಮ್ಯಾನ್ ಕೆನಾಟ್ ಬಿ ಹ್ಯಾಪಿ ಅನ್ಲೆಸ್ ಈಸ್ ಮಿಸರಬಲ್ ಅಂದ್ಬಿಡ್ತಾರೆ ಟಿಪಿಕಲ್ ಅಸಬ್. ಟಿಪಿಕಲ್ ಅಸಬ್ಬು ಫಾರಿನ್ ರಿಟರ್ನು, ಇಂಗ್ಲೆಂಡಿಂದ ಬಂದವರು, ಮನೆ ಹೆಸರು ವೈಟ್ ಹೌಸ್ ಅಂತ, ತಂದೆ ಜಡ್ಜನೂ ಆಗಿದ್ದವರು. ಅಂಥ ವ್ಯಕ್ತಿ ಬಾರ್ನ್ ಸಿಲ್ವರ್ ಸ್ಪೂನ್ ಅಂತಾರಲ್ಲ, ಹಾಗೆ ಕೊನೆಗೊಂದು ಕೊಟ್ಟಿಗೆಲಿ ಇದ್ಬಿಡ್ತಾರೆ. ಬಂದೆಲ್ಲ ಕೇಳಿದ್ರೆ, ಕೈಲಾಸಂ ಯಾಕೆ ಅಂಥ ದೊಡ್ಡ ಸಿರಿ ಸೊಪ್ಪತ್ತಿಗೆ ಅಂತ ಕಡೆ ಬಿಟ್ಟಿಲ್ಲಿ ಬಂದ್ಬಿಟ್ಟಿದ್ದಲ್ಲಪ್ಪ? ನಾನು ದುಃಖ ನೋಡಿಲ್ಲ ಜೀವನದಲ್ಲಿ, ಸುಖದಲ್ಲೇ ಬೆಳೆದಿದ್ದೀನಿ. ಹಂಗ ಸುಖದ ಬೆಲೆ ನನಗೆ ಗೊತ್ತಿಲ್ಲ, ದುಃಖದ ಅರಿವೂ ಇಲ್ಲ. ಎ ಮ್ಯಾನ್ ಕೆನಾಟ್ ಬಿ ಹ್ಯಾಪಿ ಅನ್ಲೆಸ್ ಈಸ್ ಮಿಸರಬಲ್. ದುಃಖವನ್ನು ನೋಡದೆ ಸುಖದ ಬೆಲೆ ಅವನಿಗೆ ಅರಿವಾಗುವುದಿಲ್ಲ. ಹಂಗೆ ನಂಗೆ ಆ ಸುಖದ ಬೆಲೆ ಗೊತ್ತಿಲ್ಲ, ದುಃಖದ ಅರಿವು ಇಲ್ಲ, ಅದಕ್ಕೆ ಬಂದಿದ್ದೀನಿ ದುಃಖ ಅನುಭವಿಸೋಕ್ಕೆ ಅಂತ. ಮೈ ಮೇಲೆ ಏರ್ಕೋಬೇಕು ದುಃಖನ ಹೇಳ್ತಿಲ್ಲ, ಅವ್ರಿಗೆ ಅನಿವಾರ್ಯ ಇತ್ತು, ಅವ್ರು ಮಾಡಿದ್ರು. ಇದನ್ನು ಮಹಾಭಾರತ ಸಾಲನ್ನೇ ಕೋಟ್ ಮಾಡೋಕೆ ಕೊನೆಗೆ ಕೈಲಾಸಮ್ಮ. ಮಹಾಭಾರತ ಸಾಲುಗಳದು. ದುಃಖವನ್ನು ಅನುಭವಿಸಿ ಸುಖದ ಬೆಲೆ ಗೊತ್ತಾಗಲ್ಲ, ಸುಖ ಸಿಗಲ್ಲ ಅಂತ, ಸುಖದ ಬೆಲೆ ಗೊತ್ತಾಗಲ್ಲ ಅಂತ. ನಾವು ಸುಮ್ಮನೆ ಬೇವು ಬೆಲೆ ತಿರ್ತೀವಿ ವರ್ಷಕ್ಕೊಂತಿಲಿ, ಹಬ್ಬ ಬಂದಾಗ ಯುಗಾದಿ. ಅದೇ ನಮ್ಮ ಹಬ್ಬಗಳಲ್ಲಿದೆ, ಬೇವು ಬೆಲ್ಲ ಎವಡಿದಪ್ಪ ಜೀವನದಲ್ಲಿ. ಪ್ರಪೋಷನ್ ಅವಾಗ ವೇರಿ ಆಗ್ತಿರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ಈ ಮ್ಯಾನಿಫೆಸ್ಟೇಷನ್ ಮತ್ತೊಂದು ಯಾಕೆ ಬೇಡ ಅಂತೀನಿ ಅಂದರೆ, ನಮ್ಮ ಆತ್ಮವಿಶ್ವಾಸ, ಸ್ವ ಅವಲಂಬನೆ ಇದರ ಕುಂಠಿತವಾಗ್ತಾ ಹೋಗುತ್ತೆ. ಎಷ್ಟು ನಾವು ಅದ್ರ ಕಡೆಗೆ ಮೊರೆ ಹೋಗ್ಬಿಡ್ತೀವಿ, ಮನುಷ್ಯ ಪ್ರಯತ್ನವನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಮತ್ತೆ ಕ್ರಿಬ್ಬಿಂಗ್ ಶುರು ಆಗುತ್ತೆ. ನನ್ನ ಟೈಮ್ ಸರಿಗಿಲ್ಲ, ಯಾರೋ ಮಾಟ ಮಾಡಿಸ್ಬಿಟ್ಟಿರ್ಬೇಕು, ನನಗೇನೋ ದೃಷ್ಟಿ ಬಿದ್ದುಬಿಟ್ಟಿದೆ, ಇದ್ರ ಕಡೆನೇ ಗಮನ ಹೋಗಿ ಶುರು ಆಗುತ್ತೆ. ನಂಗೆ ಎಲ್ಲರೂ ನೆಗೆಟಿವ್ ಆಗಿ ಕಾಣಿಸ್ತಾರೆ. ನೆಗೆಟಿವ್ ಎನರ್ಜಿ, ಹ್ಯಾಂಡ್ ಶೇಕ್ ಮಾಡಬೇಡಿ, ಯಾರ ಕೈಲಿ ಕಾಲು ಮುಗಿಸ್ಕೋಬೇಡಿ, ನೆಗೆಟಿವ್ ಎನರ್ಜಿ ಹರಡ್ಬಿಡುತ್ತೆ. ನಮ್ಮ ದೇಶದಲ್ಲಿ ಹಿರಿಯರಿಗೆ ಕಾಲು ಮುಗಿಯುವುದು ನಮ್ಮ ದೇಶದ ಸಂಸ್ಕೃತಿ. ಇದನ್ನೇ ಕಿತ್ಕೊಳ್ತದ್ರಿ ಇವತ್ತು. ನಮ್ಮ ದೇಶದ ಸಂಸ್ಕೃತಿನ ಕಿತ್ಕೊಳ್ಳೋಂಥ ಮ್ಯಾನಿಫೆಸ್ಟೇಷನ್ ನಮಗೆ ಬೇಕಾ? ಅತಿಥಿ ದೇವೋಭವ, ಗುರು ಮಾತೃ ದೇವೋಭವ, ಪಿತೃದೇವೋಭವ ಅಲ್ವಾ? ಆಚಾರ್ಯ ದೇವೋಭವ ಅಂತ ಹೇಳಿದ್ದು. ಹೆಂಗೆ ದೇವರನ್ನ ನಾವು ಏನು ಮಾಡ್ತೀವಿ? ಕಾಲು ಮುಗಿತೀವಿ, ಗುರುಗಳ ಕಾಲು ಮುಗಿತೀವಿ, ಮನೆ ಬಂದ ಅತಿಥಿಗಳ ಕಾಲು ಮುಗಿತೀವಿ, ಹಿರಿಯರಿಗೆ, ತಂದೆ ತಾಯಂದ್ರಿಗೆ. ಹಂಗೆ ನಮ್ಮ ಪಾಪ ಎಲ್ಲ ಅವ್ರಿಗೆ ಹರಡ್ಬಿಡ್ತಾ? ಹಂಗೆ ಆಗಂಗಿದ್ದಿದ್ರೆ ಯಾಕೆ ನಮ್ಮ ದೇಶದ ಸಂಸ್ಕೃತಿ ಹೆಂಗೆ ಬರ್ತಿತ್ತು? ಕಾಲು ಮುಗಿಯೋ ಸಂಸ್ಕೃತಿ ಬರ್ತಾನೆ ಇರಲಿಲ್ಲ. ಹಂಗಾರೆ ಯಾರು ಕಾಲು ಮುಗಿಬೇಡಿ ಅಂತ ಹೇಳ್ತಿದ್ರು. ನಮ್ಮ ದೇಶದ ಸಂಸ್ಕೃತಿಯೇ ಇನ್ನೊಬ್ಬನ ಗೌರವಿಸುವುದು ತಲೆ ಬಾಗಿ. ಅದರಿಂದ ನಮಗೆ ಪಾಪ ಹರಡತ್ತನಂಗಿದ್ರೆ ಹಂಗಾರೆ ಅವರು ಪಾಪ ನಮ್ಗೆ ಹಾನಿ ಆಗ್ಬೇಕು ಅಂತ ಸಂಸ್ಕೃತಿ ಮಾಡಿದ್ರ ನಂಬಿಡ್ತೀವಿ. ನೆಗೆಟಿವ್ ಎನರ್ಜಿ ಹತ್ಬಿಡುತ್ತಂತೆ. ನಿನ್ನಲ್ಲಿ ನೆಗೆಟಿವ್ ಎನರ್ಜಿ ಇಲ್ವಾ?
ಇದು ಏನ್ ಮಾಡ್ತೀವಿ ನಿಮ್ಗೆ, ಯಾವಾಗ ಯಾರ ಕೈ ಹ್ಯಾಂಡ್ ಶೇಕ್ ಮಾಡಿದ್ರೆ, ಕಾಲ್ ಮುಟ್ಟಿದ್ರೆ ಅವ್ರ ನೆಗೆಟಿವ್ ಎನರ್ಜಿ ನಮಗ್ ಬಂದ್ಬಿಡುತ್ತೆ, ನಮ್ ಪಾಸಿಟಿವ್ ಎನರ್ಜಿ ಅವ್ರಿಗೆ ಹೋಗ್ಬಿಡುತ್ತೆ ನಂದಾಗ ನನ್ ತಲೆ ಹೋಗುತ್ತೆ, ನಾನ್ ಪಾಸಿಟಿವ್ ಇದೀನಿ, ಮಿಕ್ಕಿದೆಲ್ಲರೂ ನೆಗೆಟಿವ್. ಡಿಸ್ಕ್ರಿಮಿನೇಷನ್ ಶುರು ಆಯ್ತಾ ಇಲ್ಲ? ಇನ್ನೊಬ್ಬ ಬಂದಾಗ ಭಯನೇ ಶುರು ಆಗತ್ತೆ, ಅಯ್ಯೋ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ನೆಗೆಟಿವ್ ಅನ್ಕೊಂಡು ಅವನಲ್ಲಿ ಅದೇ ಕೂತ್ಕೊಂಡ್ಬಿಡುತ್ತೆ. ಪರಹಂಸದ ಒಳ್ಳೆ ಕಥೆ ಹೇಳ್ತಾರೆ. ಒಬ್ಬ ಸನ್ಯಾಸಿ ಒಂದು ಊರಿನ ಉದ್ಯಾನವನಕ್ಕೆ ಬರ್ತಾನೆ. ಅಲ್ಲಿ ದಿನ ಕೂತ್ಕೊಂಡು ತಪಸ್ಸು ಧ್ಯಾನ ಗೀನ ಮಾಡ್ಕೊಂಡಿರ್ತಾನೆ ಪಾಪ. ಪಕ್ಕದಲ್ಲಿ ಒಂದು ವೇಶ್ಯೆಯ ಮನೆ. ಆ ವೇಶ್ಯೆ ಆಗಾಗ ಬಂದು ಕಿಟಕಿಲಿ ನಿಲ್ತಾ ಇರ್ತಾಳೆ ಗವಾಕ್ಷಿಲಿ. ದಿನ ನೋಡ್ತಿರ್ತಾನೆ ಸನ್ಯಾಸಿ. ವೇಶ್ಯೆಯ ಜೀವನ ಎಂಥ ಸುಖಕರವಾದದ್ದು, ಎಂಥ ಸಮೃದ್ಧಿ ಆಗಿದೆ. ತಾನಾಗೆ ಕೂತಲ್ಲೇ ಇರ್ತಾಳೆ, ಅಲ್ಲಿಗೆ ಗಿರಾಕಿಗಳು ಬರ್ತಾರೆ, ಸುಖದ ದೇಹ ಸುಖವೂ ಸಿಗತ್ತೆ, ದುಡ್ಡೂ ಸಿಗತ್ತೆ, ಆರಾಮಾಗಿ ಎಷ್ಟು ದೊಡ್ಡ ಮನೆ ಕಟ್ಕೊಂಡು ಬಂದ ಚಿನ್ನ ಬೆಳ್ಳಿ ಎಲ್ಲ ಕೊಡ್ತಾರೆ, ಎಷ್ಟು ಆರಾಮಾಗಿದ್ದಾಳೆ. ನನಗೆ ಈ ಕಡೆ ಏನೂ ಇಲ್ಲಲ್ಲಪ್ಪ, ಆಧ್ಯಾತ್ಮ ಮತ್ತೊಂದು ಅನ್ಕೊಂಡ್ಬಂದ್ಬಿಟ್ಟೆ, ದೇಹದ ಸುಖ ಇಲ್ಲ, ಒಳ್ಳೆ ಊಟ ಇಲ್ಲ, ಭಗವಾನ ಸಿಗ್ತಾನೋ ಇಲ್ವೋ ಒಂದನೂ ಗೊತ್ತಿಲ್ಲ, ಇದೆಲ್ಲ ಆಗ್ಬಿಟ್ಟು ನಾನು ಇವಾಗ ಸಿಗಾಕೊಂಡ್ಬಿಟ್ನಲ್ಲ, ಅವಳೇ ಜೀವನ ಚೆನ್ನಾಗಿದೆ ಅಂತ ಅನ್ಕೋತಿದ್ದಂತೆ. ಆ ಕಡೆಯಿಂದ ವೇಶ್ಯೆ, ಎಲ್ಲವನ್ನೂ ತೊರೆದು ಎಷ್ಟು ಆರಾಮಾಗಿದ್ದಾನಲ್ಲಪ್ಪ, ಸದಾಕಾಲ ಭಗವಂತನ ಧ್ಯಾನದಲ್ಲೇ ಇದ್ದಾನಲ್ಲಪ್ಪ, ಇಂಥ ಜೀವನ ಅಲ್ಲಪ್ಪ ನನಗೆ ಬೇಕಿದ್ದು, ಎಂಥ ಒಳ್ಳೆ ಜೀವನ ಬದುಕ್ತಾ ಇದ್ದಾನೆ ಅಂತ ದಿನ ಅವನ್ನ ನೋಡಿ ಕೊರುತ್ತಿದ್ಲಂತೆ. ಇಬ್ಬರು ಒಂದನ್ನು ಸತ್ರಂತೆ. ವೇಶ್ಯೆ ಸ್ವರ್ಗಕ್ಕೆ ಹೋದ್ಲಂತೆ, ಸನ್ಯಾಸಿ ನರಕಕ್ಕೆ ಹೋದ್ಲಂತೆ. ಅದನ್ನೇ ಬಯಸಿ 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 ಮನ್ಸಲ್ಲವನು, ಹೊರಗಿಂದ ಸನ್ಯಾಸಿ, ಒಳಗೆ ಅದೇ ದೇಹ ಕಾಮನೆ, ದೇಹ ಸುಖ, ಬೇಕು ಬೇಕು ಬೇಕು, ಒಳಗೆ ನರಕಕ್ಕೆ ಹೋದಂತ. ಇವಳು ವೃತ್ತಿಯಿಂದ ವೇಶ್ಯೆ, ಒಳಗಿಂದ ಭಗವಂತ ನೆನೆಸ್ತಾ ಇದ್ಲು. ಸನ್ಯಾಸ, ನಿಷ್ಕಲ್ಮಶ ಬದುಕು, ಆಸೆಯನ್ನ ಬಿಡುವಂಥದ್ದು, ಇಂಥಲ್ಲ ಅಂದೊಂದು ಮನಸ್ಸು ನಿಷ್ಕಲ್ಮಶವಾಯ್ತಂತೆ. ಅವಳು ಸ್ವರ್ಗಕ್ಕೆ ಹೋದ್ಲಂತೆ, ಇವ್ ನರಕಕ್ಕೆ ಹೋದ್ಲಂತೆ. ಈ ಕ್ಷಣದ ಸುಖ ಇದೆಯಲ್ಲ, ಈ ಕ್ಷಣದ ಸುಖ, ಅದಕ್ಕಿಂತ ವಿಷ ಮತ್ತೊಂದಿಲ್ಲ ಅಂತ. ಈ ಕ್ಷಣದ ಸುಖವನ್ನು ಕೊಡುವಂತಹ ಮ್ಯಾನಿಫೆಸ್ಟೇಷನ್ ಬೇಡ. ಇಲ್ಲ, ಇದನ್ನ ಕೇಳಲೇಬೇಕು. ಈ ಕ್ಷಣದ ಎಲ್ಲರೂ ಈ ಕ್ಷಣವನ್ನ ಅನುಭವಿಸಿ, ಈ ಕ್ಷಣದಲ್ಲಿ ಬದುಕಿ ಅಂತ ಹೇಳ್ತಿದ್ದಾರೆ. ನೀವು ಈ ಕ್ಷಣದ ಸುಖ ಅಂತ ಬಳಸಿದ್ರಲ್ಲ ಇವಾಗ, ಆ ಕಾಂಟೆಕ್ಸ್ಟ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಂದ್ರೆ ತಾತ್ಕಾಲಿಕ ಅನ್ನಕ್ಕೆ ಹೋಗಿ ಈ ಕ್ಷಣ ಅಂದೆ. ತಾತ್ಕಾಲಿಕ ಸುಖ ವಸ್ತುಗಳಿಂದ ತಾತ್ಕಾಲಿಕವಾಗಿ ಸಿಗುತ್ತೆ, ವಸ್ತುಗಳಿಂದ. ವ್ಯಕ್ತಿಗಳಿಂದ ತಾತ್ಕಾಲಿಕ ಹೆಚ್ಚಾಗಿ ಅದು ವೇರಿಯಬಲ್ ಆಗಿರುತ್ತೆ, ಸನ್ನಿವೇಶಗಳ ಆಧಾರದ ಮೇಲೆ, ನಮ್ಮ ವ್ಯವಹಾರದ ಇದ್ರ ಮೇಲೆ, ಭಾವನೆಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ನನಗೆ ಹಿತಕರವೋ ಅಹಿತವೋ ಅನ್ನೋದು ವೇರಿಯಬಲ್, ಅದು ಅಲ್ವಾ? ಐಸ್ ಕ್ರೀಮು ನಿಮ್ಗೆ ಜ್ವರದಲ್ಲೂ ತಿಂದ್ರು ನಿಮ್ಗೆ ಖುಷಿನೇ ಸಿಗುತ್ತೆ, ಇದ್ರ ಬಟ್ ದೇಹ ರಿಯಾಕ್ಟ್ ಮಾಡೋ ರೀತಿ ಬೇರೆ. ವಸ್ತುಗಳದು ಸೇಮ್ ಇರುತ್ತೆ ಆಲ್ಮೋಸ್ಟ್, ಅಲ್ವಾ? ನೀವು ಚಿಕ್ಕ ವಯಸ್ಸು ಕಾಲೇಜಲ್ಲಿ ಸಿಗರೇಟ್ ಸಿಗ್ತಿದ್ರು ಅದೇ, ಇದು 80 ವರ್ಷ ಸೇರಿದ್ರು ಅದೇನೆ. ಕೆಮ್ಮು ಜಾಸ್ತಿ ಬರುತ್ತೆ ಅಷ್ಟೇ, ಬೇಗ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಷ್ಟೇ. ಬಟ್ ಅದು ಸಿಗೋ ಸುಖ ಒಂದೇ, ವ್ಯತ್ಯಾಸ ಏನಿಲ್ಲ. ವಸ್ತುಗಳಲ್ಲಿ ಸಿಗೋದು ಸಾಮಾನ್ಯ ಸೇಮ್ ಇರುತ್ತೆ, ವ್ಯಕ್ತಿಗಳದ್ದು ವೇರಿಯಬಲ್. ಬಟ್ ಕಾನ್ಸ್ಟೆಂಟ್ ಅಂತ ಇರುತ್ತೆ, ಗೊತ್ತಾ? ಅದು ವಿಷಯ. ಅವನು ಚಿಕ್ಕ ವಯಸ್ಸಲ್ಲಿ ಬುಕ್ ಓದಿದ್ರು ಅದೇ ಖುಷಿ, 80 ವರ್ಷ ಓದಿದ್ರು ಅದೇ ಖುಷಿ. ನೀ ಚಿಕ್ಕ ವಯಸ್ಸಲ್ಲಿ ಸನ್ಸೆಟ್ ನೋಡಿದ್ರೆ ಅದೇ ಖುಷಿ, 90 ವರ್ಷದಲ್ಲಿ ಸನ್ಸೆಟ್ ನೋಡಿದ್ರೆ ಅದೇ ಖುಷಿ. ಗುಲಾಬಿನ ಇವಾಗ ನೋಡಿ ಅದೇ ಖುಷಿ, ಅವಾಗ ನೋಡಿ ಅದೇ ಖುಷಿ. ವಿಷಯ, ಸೌಂದರ್ಯ, ವಿಷಯದಲ್ಲಿ, ಸತ್ಯದಲ್ಲಿ ಇದು ಶಾಶ್ವತವಾದ ಸುಖ. ಯಾವುದೇ ದೇಶ ಭಾಷೆಯಲ್ಲೂ ಸಮಾನಾಂತರವಾಗಿರುವಂಥದ್ದು ಅದೇ. ಅಂಡ್ ಅದನ್ನ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ. ಅದನ್ನ ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆ ಹೋಗು, ರೋಸ್ ಇಷ್ಟ ಅಂತಾರ, ರೋಸು ಚೆನ್ನಾಗಿಲ್ಲ ಅಂತಾರ. ಪ್ರಕೃತಿಲಿ ವ್ಯತ್ಯಾಸ ಇಲ್ಲ ನೋಡು. ಆ ಥರ ಇಡೀ ಪ್ರಪಂಚದ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಕಾಮನ್ ಪಾಯಿಂಟ್ ಇರುತ್ತೆ, ಅದು ನಿತ್ಯ ಸುಖ. ಅದು ವೇರಿಯಬಲ್ ಅಲ್ಲ, ಅದು ಅಲ್ವಾ? ವೇರಿಯಬಲ್ ಅಲ್ಲ ಅದು. ಅಂತಹ ಸುಖದ ಕಡೆ ಗಮನ ಕೊಟ್ಟರೆ ಚಂದ. ಇದು ಬೇಕು ಮನುಷ್ಯಂಗೆ, ತಾತ್ಕಾಲಿಕ ಸುಖ ಬೇಕು. ಆದರೆ ತಾತ್ಕಾಲಿಕ ಸುಖವೇ ಸುಖವಲ್ಲ. ತಾತ್ಕಾಲಿಕ ಸುಖ ಶಾಶ್ವತ ಸುಖವಲ್ಲ. ಅದು ಸುಖವನ್ನು ಕೊಡಬಲ್ಲದು, ನಿನಗೆ ದುಃಖವನ್ನು ಕೊಡಬಲ್ಲದು. ಈಗ 5 ಸ್ಟಾರ್ ರೇಟಿಂಗ್ ಕಾರ್ ಅಂದ್ಬಿಟ್ಟು ನಾನು ರ್ಯಾಶಾಗಿ ಓಡ್ಸೋಕ್ಕಾಗಲ್ಲ. ಕಾರ್ಗೇನೂ ಆಗಲ್ಲ, ಸರಿ, ನನ್ನ ಕಾರ್ಗೇನೂ ಆಗಲ್ಲ, ಗುದ್ದಿಸ್ಕೊಂಡು ನನ್ನ ಕತೆ ಅಲ್ವಾ? ನನ್ನ ಕಾರು 5 ಸ್ಟಾರ್ ಇದು ಸೇಫ್ಟಿ ಇದೆ, ನಾನು ಎಷ್ಟೇ ಫಾಸ್ಟಾಗಿ ಓಡಿಸ್ಕೊಂಡೋಗಿ ಕಾಂಪೌಂಡ್ ಗುದ್ಬಿಟ್ನಪ್ಪ. ನನ್ನ ಕಾರೇನ ಖುಷಿ ಪಡೋಕ್ಕಾಗತ್ತಾ? ಪಾಪ ಆ ಮನೇಲಿ ಏನು ತಪ್ಪು ಮಾಡಿದ್ದ?
ಕಾಂಪೌಂಡ್ ಹೊಡೆದೈತಲ್ಲ, ಯಾರಿಗೋ ವ್ಯಕ್ತಿ ಗುದ್ದು ಬಿಡ್ತೀವಿ, ಅವ್ನ್ ಕಾಲ್ ಮುರ್ಕೋತಾನೆ, ಎಸ್ಸೆ ಬರ್ಕೊಂಡು ಕೂತ್ಕೊಳ್ಳ. ಓ ನನ್ನ ಕಾರ್ ಗಟ್ಟಿಯಾಗಿದೆ ಅಂತ ರೀಲ್ಸ್ ಮಾಡಕ್ಕಾಗತ್ತಾ? ಆಗ್ತಾರಲ್ಲ, ನೋಡಿ 5 ಸ್ಟಾರ್ ರೇಟಿಂಗ್ ಕಾರು, ಏನೂ ಆಗಿಲ್ಲ, ಅದ್ ನೋಡಿ ಹಿಂಗಾಗ್ಬಿಟ್ಟಿದೆ. ಒಳಗಿರೋ ವ್ಯಕ್ತಿ ಬಗ್ಗೆ ಮಾತಾಡ್ರಿಯ ಅಂತ ಅನಾಹುತಕ್ಕೆ ಆ ಅಚಾತುರ್ಯತೆ, ನಿರ್ಲಕ್ಷ್ಯತೆ ಕಾರಣ. ಕಾರ್ ಏನತ್ತು ಮುಖ್ಯ ಅಲ್ಲ ಅಲ್ಲಿ. ನೋಡಿ ಗಟ್ಟಿಯಾಗಿದೆ ಕಾರು, ಕಾರ್ ಗಟ್ಟಿದ್, ಬಟ್ ಆಕ್ಸಿಡೆಂಟ್ ಯಾಕಾಯ್ತು? ಹೌದು, ಅದು ಡ್ರೈವರ್ ಇಂದಾಗಿದ್ದು. ಇಲ್ಲಿ 5 ಸ್ಟಾರ್ ರೇಟಿಂಗ್ ಇರಬೇಕು, ಸೇಫ್ಟಿ ಡ್ರೈವಿಂಗ್ ಇರ್ಬೇಕು. ಫಸ್ಟ್ ಕಾರ್ ಸೇಫ್ಟಿ ಇರುತ್ತೆ ಬಿಡುತ್ತೋ, ಗಮನ ಕೊಡಲ್ಲ, ವಿಷಯದ ಬಗ್ಗೆ ಗಮನ ಕೊಡಲ್ಲ, ಬರೀ ವಸ್ತುಗಳ ಕಡೆ ಗಮನ. ಇದು ನಮ್ಮನ್ನೇನು ಮಾಡುತ್ತೆ, ದುಃಖದ ಕಡೆ ಕರ್ಕೊಂಡು ಹೋಗುತ್ತೆ. ನಾವು ಯಾವುದು ಸುಖ ಅನ್ಕೋತೀವಿ, ದುಃಖವನ್ನು ಕೊಡುತ್ತೆ. ಚಿಕ್ಕ ಚಿಕ್ಕ ವಯಸ್ಸಿಗೆ ಬೈಕ್ ಕೊಡಿಸ್ತೀವಿ, ಕಾರ್ ಕೊಡಿಸ್ತೀವಿ, ಮತ್ತೊಂದು ಮಾಡ್ತೀವಿ, ನೋಡ್ತಿರ್ತೀವಲ್ಲ. ಅದು ಬೇಕೋ ಬೇಡವೋ ಯೋಚನೆ ಮಾಡಿದೆ, ಹಿತವೋ ಅಹಿತವೋ ಯೋಚನೆ ಮಾಡಿದೆ. ನಮ್ಗೆ ನಿಜವಾಗ್ಲೂ ನಮ್ಗೆ ಯಾವ್ದು ಒಳ್ಳೇದು ನಮ್ಗೆ ಗೊತ್ತೇ ಇಲ್ಲ. ಅಷ್ಟು ಬುದ್ಧಿ ನಮಗಿದ್ದಿದ್ರೆ ಪ್ರಪಂಚ ಎಷ್ಟು ನೆಮ್ಮದಿಯಾಗಿರ್ತಿತ್ತು. ಇಷ್ಟೊಂದು ಯುದ್ಧಗಳು, ಕೋರ್ಟಲ್ಲಿ ಅಷ್ಟೊಂದು ಕೇಸ್ಗಳು, ಅಷ್ಟೊಂದು ಸೈಕ್ಯಾಟ್ರಿಸ್ಟ್ ಇವುಗಳಿಗೂ ಕೌನ್ಸಿಲಿಂಗ್ ಇರ್ತಿರ್ಲಿಲ್ಲ. ಮನುಷ್ಯ ದಡ್ಡ ಅಲ್ಲ, ದೂರದೃಷ್ಟಿ ಇಲ್ಲ ಅವನಿಗೆ. ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಇವ್ರು ಇನ್ನೂ ಕುಂಠಿತಗೊಳಿಸ್ತಾ ಇದ್ದಾರೆ. ನನ್ನಲ್ಲಿ ದುರಾಸೆ ಇದೆ, ನನ್ನಲ್ಲಿ ಆಲಸ್ಯ ಇದೆ, ನನಗೆ ಆಲಸ್ಯ ಇದೆ, ದುರಾಸೆ ಇದೆ, ನನ್ನ ತಪ್ಪನ್ನು ತಿದ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಇವುಗಳೇ ಅರ್ಧಕ್ಕರ್ಧ 60% ಕೇಸಸ್. ಮ್ಯಾನಿಫೆಸ್ಟೇಷನು, ಶಾರ್ಟ್ ಕಟ್ಟು, ಈ ಮಂತ್ರ ಹೇಳಿ ಇವತ್ತು ನಿಮ್ಮ ನೆಲ ನಿಮಗೆ ಭೂಮಿ ಸಿಕ್ಬಿಡುತ್ತೆ, ಇವತ್ತು ನಿಮ್ಮ ಕೋರ್ಟ್ ಬಗೆಹರಿದೋಗುತ್ತೆ, ನನ್ನ ಆತುರತೆ, ಇವುಗಳು ಇಂಥ ಕಡೆಗೆ ಗೀಳಿರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊತಿರ್ತಾರೆ. ಭಗವಂತನ ಕೈ ಮುಗಿರಿ, ನಿಮ್ಮ ಮನೆ ದೇವ್ರ ಕೈ ಮುಗಿರಿ. ನೀವು ಯಾವುದೋ ಗುರುಗಳು ನಡ್ಕೊತಿರ್ತೀರ, ಆ ಗುರುಗಳಿಗೆ ಹೋಗಿ, ರಾಘವೇಂದ್ರ ಸ್ವಾಮಿಗೆ ಹೋಗಿ, ಶಿರ್ಡಿ ಸಾಯಿಬಾಬಾಗೆ ಹೋಗಿ. ಯಾರು ಬೇಡ ಅಂತಾರೆ? ವಾದರಾಜರ ಮಠಕ್ಕೆ ಹೋಗಿ, ನಿಮ್ಮ ದರ್ಗಾಗಳಿಗೆ ಹೋಗಿ ಅಲ್ವಾ? ಇದಂತಾನೆ ನೂರಾರು ವರ್ಷಗಳಿಂದ, 1000 ವರ್ಷಗಳಿಂದ ಒಂದು ನಂಬಿಕೆ ಅಂತ ನಡೆದು ಬಂದಿದೆ. ಅದು ನಂಬ್ಕೊಂಡು ಬದುಕಿದಾರಲ್ವ ಸಮಾಜದಲ್ಲಿ. ಇವತ್ತಿನ ಹುಚ್ಚಾಟ ಇದು. ನಂಗೆ ನಮ್ಮಪ್ಪ ನಿಮ್ಮಪ್ಪ ಮೇಲೆ ಬದುಕಿಲ್ವಾ? ಅವರಲ್ಲಿ ಯಾವ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅಲ್ಲಪ್ಪಿ? ಹೌದಣ್ಣ. ಅದೇ ಯಾವ್ದು ಸಹನೆಯ ವಜ್ರದ ಕವಚ ಮಂಕುತಿಮ್ಮ ಅಂತಂದ್ರಲ್ಲ, ಇವತ್ತಿನ ದಿನ ನಾವು ಕಳ್ಕಂತಿರೋದೇ ಅದನ್ನ. ಸಹನೆನೇ ಕಳ್ಕಂತಿರೋದು. ಫಾಸ್ಟ್ ಫುಡ್ ಹೌದು, ಎಲ್ಲ ಇಮಿಡಿಯೇಟ್ ಆಗಿ ಸಿಕ್ಬಿಡ್ಬೇಕು. ಪವರ್ ಪ್ಲೇ ಫಸ್ಟ್ 6 hours ಅಲ್ಲಿ ಹೊಡೆದ್ ಹಾಕ್ಬಿಡ್ಬೇಕು. ನಮಗೆಲ್ಲ ಫಾಸ್ಟ್ ಎಲ್ಲ ಬೇಕಾದ್ರೆ 30 seconds ರೀಲ್ ಇವಾಗ. ಸೊ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರೋದು. ಆಬ್ವಿಯಸ್ಲಿ ತಾಳ್ಮೆ ಕಳ್ಕಂತಿದೀವಿ. ಆಬ್ವಿಯಸ್ಲಿ ನಮಗೆ ಶಾರ್ಟ್ ಕಟ್ಸ್ ಬೇಕು. ಅದಕ್ಕೆ ಇವೆಲ್ಲವುದು ಪೂರಕವಾಗಿ ಸೇರ್ಕೊಂತಿದಾವೆ, ಅಥವಾ ಅದ್ರ ಕಡೆ ಅಟ್ರಾಕ್ಟ್ ಆಗೋದಕ್ಕೆ ಇದೇ ಕಾರಣ ಅಂತ ನನಗೆ ಅನಿಸ್ತಿರೋದು. ಖಂಡಿತ ಇವೆಲ್ಲವೂ ಸೇರಿ ಅದು ನಮ್ಗೆ ಮತ್ತೆ ಎಲ್ಲ ಕಡೆ ಪಾಪ ಆಗತ್ತೆ. ನಿಂಗೆ ಬೇಕೋ ಬೇಡವೋ ವಾಚ್ ಹಿಸ್ಟ್ರಿ ಬೇರೆ ನೋಡಿರುತ್ತೆ ಅದು. ಓ ಇವನಿಗೆ ಈ ವ್ಯಕ್ತಿ ಈ ವಿಡಿಯೋನ ಅಥವಾ ಈ ಟಾಪಿಕ್ನ ಇಷ್ಟೊತ್ತು ನೋಡಿದಾನೆ ಅಂದ್ರೆ ಇವ್ನಿಗೆ ಇದು ಇಂಥದ್ದು ಇಷ್ಟ, ಇಂಥದೇ ಸಬ್ಜೆಕ್ಟ್ ಮತ್ತೊಂದು ವಿಡಿಯೋ ತೋರಿಸಿದ್ರೆ ಎಂಗೇಜಿಂಗ್ ಆಗಿರುತ್ತೆ. ತುಂಬಾ ಹೊತ್ತು ಯೂಟ್ಯೂಬಲ್ಲೇ ಇರ್ತಾನೆ, ತುಂಬಾ ಹೊತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾನೆ ಅಂತ ಅದು ನೋಡಿ ಆಲ್ಗರಿದಮ್ ಅಲ್ಲಿ ಅದೇ ಟಾಪಿಕ್ನ ಪಾಪ ಮಾಡ್ತಾ ಇರುತ್ತೆ. ಹೌದು. ಓ ಯೂನಿವರ್ಸ್ ಹ್ಯಾಸ್ ಹರ್ಡ್ ಮೀ, ನಂಗೆ ಬೇಕಿಟ್ಟ ಮೇಲೆ ಸಿಕ್ಬಿಟ್ಟು ಟಾಪಿಕ್. ಇಲ್ಲಪ್ಪ ಇದಕ್ಕೂ ವಾದ ಬಂದ್ಬಿಡುತ್ತೆ. ಆಲ್ಗರಿದಮ್ ಇಸ್ ನಾಟ್ ಪಾರ್ಟ್ ಆಫ್ ದ ಯೂನಿವರ್ಸ್. ಯುವರ್ ದುಃಖ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಯೂನಿವರ್ಸ್. ಸುಮ್ನೆ ಆಗ್ಬಿಡ್ಬೇಕು. ಕಷ್ಟ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಯೂನಿವರ್ಸ್. ಇದನ್ನ ನೋಡಲ್ಲ ನಾವು. ನಮಗೆ ಯಾವ್ದನ್ನ ನಾವು ನಂಬಿರ್ತೀವೋ ಅಲ್ವಾ, ಅದನ್ನೇ ನಾವು ಡಿಫೆಂಡ್ ಮಾಡ್ಕೊಂಡು, ನಾನೇ ಮಾಡ್ತಿದ್ನಲ್ಲ, ನಾನ್ ನಂಬಿದ್ದನ್ನೇ ನಾನು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತೀನಿ. ಅದಕ್ಕೆ ರೀಸನ್ ಹುಡ್ಕೊಂತ ಹೋಗ್ತೀನಿ, ಇದನ್ನ ಸರಿ ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತಿರ್ತೀನಿ. ಆಗ್ಲೇ ಹೌದಲ್ಲ, ನಾನು ಯಾಕೆ ತಪ್ಪಿರ್ಬೋದು ಅಥವಾ ನಾನೇನ್ ತಿದ್ಕೋಬೇಕಾಗಿರ್ಬೋದು ಅನ್ನೋ ಪ್ರಶ್ನೆನೆ ಅದು ಜೊತೆಗೆ ಇದ್ದಿದ್ದು ಅದು ಕೇಳ್ಕೊಂಡಾದ್ಮೇಲೆ ಹೌದಲ್ವಾ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಾವು ವಿ ಆಲ್ ಡಿಫೆಂಡ್ ಅವರ್ ಸೆಲ್ಫ್ ವಿತ್ ವಾಟ್ ಎವರ್ ಆಕ್ಷನ್ಸ್ ವಿ ಆರ್ ಡೂಯಿಂಗ್. ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಏನೋ ಟೆಕ್ನಿಕ್ ಹೇಳ್ಕೊಡ್ತಾರೆ. ಅವರು ಇಷ್ಟ ಅವ್ರು ಹೇಳ್ಕೊಡ್ಲಿ, ಮತ್ತೆ ಇವರು ಪ್ರಾಕ್ಟೀಸ್ ಮಾಡ್ಲಿ, ತಪ್ಪಿಲ್ಲ. ತನವನ್ನ ಕಳ್ಕೊಬಾರ್ದು, ತಾಳ್ಮೆಯನ್ನ ಕಳ್ಕೊಬಾರ್ದು, ಭಗವಂತ ಮೇಲೆ ನಂಬಿಕೆನ ಕಳ್ಕೊಬಾರ್ದು, ನನ್ನ ಮೇಲೆ ನಂಬಿಕೆನ ಕಳ್ಕೊಬಾರ್ದು. ನನ್ನ ವ್ಯಕ್ತಿ ವಿಕಸನ ಆಗ್ತಾನೆ ಇರಬೇಕು. ನನ್ನ ಸ್ಕಿಲ್ಸ್ ಕಡೆ ಗಮನ ಕೊಡಬೇಕು. ಯಾಕೆ ಗಾಯತ್ರಿ ಮಂತ್ರ ಅತಿ ಶ್ರೇಷ್ಠವಾದ ಮಂತ್ರ ಅಂತ ಪರಿಗಣಿಸ್ತೀವಿ ಅಂದ್ರೆ, ಧಿಯೋಯೋನ ಪ್ರಚೋದಯಾತನಂತೆ. ಓ ಬೆಳಕನ್ನು ಪ್ರಚೋದಿಸು, ಜ್ಞಾನವನ್ನ ನೀಡು ಅಂತ ಕೇಳುತ್ತೆ. ಮನುಷ್ಯಗೆ ಅದಿದ್ದು ಏನು ಬೇಡ ಅಂತ. ನಿನಗೆ ಜ್ಞಾನ ಒಂದಿದ್ದರೆ ಸಾಕು, ಅದರ ಆಧಾರ ಎಲ್ಲ ಮಾಡ್ಬೋದು ಅಂತ. ಮನುಷ್ಯ 3 ಶಕ್ತಿ ಇರುತ್ತೆ. ಒಂದು ಇಚ್ಛಾಶಕ್ತಿ,
ಇನ್ನೊಂದು ಜ್ಞಾನಶಕ್ತಿ, ಮತ್ತೊಂದು ಕ್ರಿಯಾಶಕ್ತಿ. ಮೊದಲು ಇಚ್ಛಾಶಕ್ತಿ ಬೇಕು. ಈಗ ನಾವು ವಿಶ್ರಮ ಮಾಡ್ತಿದ್ದೀವಿ, ನನಗೆ ಮೊದಲು ವಿಶ್ರಮದ ಬಗ್ಗೆ ನಂಗೆ ಜ್ಞಾನ ಇರಬೇಕು. ಧ್ಯಾನಕ್ಕೆ ಮಾಡ್ತಿದ್ದೀನಿ, ಧ್ಯಾನ ಕೇಂದ್ರ ಮಾಡ್ತೀನಿ, ಏನು ಹೇಳ್ಕೊಂಡು ನಂಗೆ ಜ್ಞಾನ ಇರಬೇಕು. ವಿಶ್ರಮ ಕಟ್ಟೋದು ಹೇಗೇನೋ ಜ್ಞಾನ ಇವೆಲ್ಲ ಇರಬೇಕು. ನನ್ನ ಇಚ್ಛಾಶಕ್ತಿ ಬರುತ್ತೆ, ಓ ನನಗೆ ಜ್ಞಾನ ಇದೆ, ಈ ಜ್ಞಾನ ಇಟ್ಕೊಂಡು ವಿಶ್ರಮ ಮಾಡ್ತೀನಿ ಅಂತ. ಜ್ಞಾನ ಇಲ್ದೇನೆ ಇಚ್ಛಾಶಕ್ತಿ ಇದ್ರೆ ಪ್ರಯೋಜನಕ್ಕೆ ಬರಲ್ಲ ಅಲ್ವಾ? ಜ್ಞಾನನೇ ಇಲ್ಲ ನಂಗೆ ಅದ್ರ ಬಗ್ಗೆ. ನಾನು ಒಬ್ಬಟ್ಟು ಸ್ಕೂಲ್ ಕಟ್ಟಕ್ಕಾಗಲ್ಲ, ನಾ ಜಿಮ್ ಓಪನ್ ಮಾಡೋಕ್ಕಾಗಲ್ಲ, ದುಡ್ಡು ಇರ್ಬೋದು, ನಂಗೆ ಜ್ಞಾನ ಇಲ್ಲ. ನನಗೆ ಇಚ್ಛಾಶಕ್ತಿ ಇದೆ, ಕ್ರಿಯಾಶಕ್ತಿನೂ ಇದೆ, ಜ್ಞಾನ ಇಲ್ಲದ ಪ್ರಯೋಜನಕ್ಕಿಲ್ಲ. ಜ್ಞಾನಶಕ್ತಿ ಇರಬೇಕು, ಅದಕ್ಕೆ ಇಚ್ಛಾಶಕ್ತಿ ಬರುತ್ತೆ. ಜ್ಞಾನದ ಆಧಾರದ ಮೇಲೆ ಇಚ್ಛಾಶಕ್ತಿ ಬರಬೇಕು. ಆ ಇಚ್ಛಾಶಕ್ತಿ ಆಧಾರದ ಮೇಲೆ ನನ್ನ ಕ್ರಿಯಾಶಕ್ತಿನ ಬಳಸಬೇಕು. ಆಗ ನಮ್ಮ ಕರ್ಮಕ್ಕೆ ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ. ಆ ಫಲ ಸಿಗೋವರೆಗೂ ನಮ್ಮ ಈ 3 ಶಕ್ತಿಯಲ್ಲಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ, ಇಲ್ಲಿ ಯಾವ ಕೊರತೆ ಇದೆ? ಮತ್ತು ಇಚ್ಛಾಶಕ್ತಿ ನೋಡ್ರಿ, ಆಸೆ ಬಗ್ಗೆ ಹೇಳ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಅನ್ನೋಕ್ಕಾಗಲ್ಲ. ಬಯಸೋದನ್ನ ಪಡೆಯೋವರೆಗೂ ನಾವು ಮಾಡೋ ಪ್ರಯತ್ನವೇ ಇಚ್ಛೆ, ಇಲ್ಲಾಂದ್ರೆ ವಾಂಛೆ ಆಗ್ಬಿಡುತ್ತೆ. ವಾಂಛೆ ಅಂದ್ರೆ ಕಂಡರ್ ಕಾರ್ ನೋಡ್ಬಿಟ್ಟು ಆಸೆ ಪಡೋದು, ಕಂಡರ್ ಮನೆ ನೋಡಿ ಆಸೆ ಪಡೋದು, ಶ್ರಮ ಪಡಲ್ಲ, ಅಥವಾ ಅದು ಅಡ್ಮೈರು ಮಾಡಲ್ಲ. ಯಾರು ತಲೆ ಹೊಡೆದು ದುಡ್ಡು ಮಾಡಿರ್ಬೇಕು, ಅದಕ್ಕೆ ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ, ಇವನ್ ಬಗ್ಗೆ ನಂಗೆ ಗೊತ್ತಿಲ್ವಾ, ಕಾರ್ EMI ತಗೊಂಡಿದ್ದಾನೆ, ಇವನೇ ಬಾರಿ ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ದ ನಂಗೆ ಅಲ್ವಾ? ವಾಂಛೆ ಅಂದರೆ ಕಂಡವರ ಆಸ್ತಿ ನೋಡಿ ಕೊರಗ್ತೀವಲ್ಲ, ನನಗೂ ಬೇಕಿತ್ತು, ನನಗಿರೇ ಚೆನ್ನಾಗಿರೋದು, ಇದೆಲ್ಲ ವಾಂಛೆಗಳು. ಇಚ್ಛೆ ಇರೋಕೆ ಮನುಷ್ಯನಿಗೆ, ಇಚ್ಛೆ ಪ್ರಯತ್ನ ಭಗವಂತ ಕೊಟ್ಟಿದ್ದಾನೆ. ಇಡೀ ಸೃಷ್ಟಿ ಆಗಬೇಕು ಅಂದ್ರೆ ಫಸ್ಟ್ ಇಚ್ಛೆ ಬರಬೇಕಲ್ಲ, ಭಗವಂತ ಇಚ್ಛಿಸ್ಬೇಕಲ್ಲ, ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸ್ಬೇಕಲ್ಲ ಅವನು. ಸೊ ಆ ಇಚ್ಛೆ ಇಲ್ಲದೆ ಸೃಷ್ಟಿನೇ ಆಗಿಲ್ಲ. ಮನುಷ್ಯನಿಗೆ ಇಚ್ಛೆ ಬೇಕು, ಅದ್ರ ಜೊತೆಗೆ ಜ್ಞಾನಶಕ್ತಿನೂ ಬೇಕು, ಕ್ರಿಯಾಶಕ್ತಿನೂ ಬೇಕು. ಅದರಲ್ಲಿ ಎಲ್ಲೆಲ್ಲಿ ಕೊರತೆ ಆಗ್ತಿದೆ, ನನ್ನ ಬೇಕಿರೋ ಫಲ ದೊರಕುವಲ್ಲಿ ಎಲ್ಲಿ ಕೊರತೆ ಆಗ್ತಿದೆ ನೋಡಿ, ಅದ್ರ ಕಡೆಗೆ ಗಮನ ಕೊಡಬೇಕು. ಪಾಪ ಪುಣ್ಯಗಳ ಕಲ್ಪನೆ ಮನುಷ್ಯನಿಗೆ ಬೇಕು. ಮನುಷ್ಯ ಪಾಪಗಳು ಮಾಡದೇ ಇರೋದಕ್ಕೋಸ್ಕರ ಪಾಪ ಪುಣ್ಯದ ಕಲ್ಪನೆ ಬೇಕು, ಕೊರಕಂಕುರಕ್ಕಲ್ಲ. ಆಯ್ತಪ್ಪ, ಗೊತ್ತಿಲ್ಲದೆ ಹೋದ ಜನ್ಮದಲ್ಲೋ ಈ ಜನ್ಮದಲ್ಲೋ ಗೊತ್ತಿಲ್ಲ ಪಾಪ ಮಾಡಿದ್ದೀನಿ, ಇನ್ನು ಮುಂದೆ ಪಾಪ ಮಾಡೋದು ಬೇಡ. ಹೋದ ಜನ ಗೊತ್ತಿಲ್ಲ ಪಾಪ ಮಾಡಿ ಇವತ್ತು ಕಷ್ಟ ಅನುಭವಿಸಿದನಂತೆ, ಮುಂದೆ ಮತ್ತೆ ಕಷ್ಟ ಅನುಭವಿಸಬಾರ್ದು ಅನ್ನರ್ಥ, ಮತ್ತೆ ಪಾಪ ಮಾಡಬೇಡ ಅಂತ. ಅದಕ್ಕೋಸ್ಕರ ಮಾಡಿರೋದು ಹೊರತು ಬರೀ ಪ್ರಾಯಶ್ಚಿತ್ತ ಕಡೆಗೆ ಗಮನ ಕೊಡಬೇಕು ಅಂತಲ್ಲ. ನಾವು ಪಾಪ ಪುಣ್ಯದ ಸಿದ್ಧಾಂತವನ್ನ ಪ್ರಾಯಶ್ಚಿತ್ತ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟಿದ್ವಿ. ಚರ್ಚಲ್ಲಿ ಎಂತಂದ್ರೆ ಕನ್ಫೆಷನ್ ಬಾಕ್ಸ್ ಪಕ್ಕದಲ್ಲಿ ಇಟ್ಟಿರ್ತಾರೆ, ಹಣ್ಣು ದುಡ್ಡು ಹಾಕೋಬೇಕಲ್ಲಿ. ಇಲ್ಲಿ ಕಲ್ಮ ಮಾಡೋದು ಅಂತಾರೆ. ಎಲ್ಲ ಕಡೆ ತಪ್ಪು ಮಾಡಕ್ಕೆ, ತಪ್ಪನ್ನ ಇದು ತಪ್ಪು ಇದು ಸರಿ ಅಂತ ಹೇಳುತ್ತೆ, ಜೊತೆಗೆ ತಪ್ಪುಗೊಂದು ಪರಿಹಾರನ ಕೊಡುತ್ತೆ, ಪ್ರಾಯಶ್ಚಿತ್ತ ಕೊಡುತ್ತೆ. ಇದು ಮಾಡು, ನಿನ್ನ ಪಾಪಗಳೆಲ್ಲ ನಲ್ಲಿಫೆ ಆಗ್ಬಿಡುತ್ತೆ ಅಂತ ಧೈರ್ಯ ಬರುತ್ತೆ. ನನ್ಗೆ ಮತ್ತಷ್ಟು ಪಾಪ ಮಾಡ್ಬೋದು ಆರಾಮಾಗಿ. ಅದಕ್ಕೆ ದಿನ ಕೈ ಮುಗಿದು ಆನೆಗೆ ಶೂಟ್ ಮಾಡೋದು, ಅದೇ ತಾನೇ ಮಾಡ್ತಿದ್ದವನು ಅಲ್ವಾ? ಹೌದು, ಹೋಗಿ ಕೇಳ್ತಿದ್ದ. ಹೌದು, ಅಪ್ಪ ಗಣೇಶನಿಗೆ ಇವತ್ತು ಆನೆ ಸಿಗಪ್ಪ ಹೊಡಿತಿದ್ದ. ಹಂಗಾರೆ ಅದು ಬಯಸೆಲ್ಲ ಸಿಗತ್ತೆ ನಂಗಿದ್ರೆ, ಅದು ಆಗಿತ್ತು ಅಂದ್ರೆ ಅಂತ ಬಯಕೆ ಬೇಡ ನಮಗೆ. ನಮ್ಗೆ ಏನು ಬಯಸ್ಬೇಕಂತಾನೆ ಗೊತ್ತಿಲ್ಲದವಾಗ ಮೊದಲು ಅದನ್ನ ಸರಿ ಮಾಡ್ಕೋಬೇಕು. ನಿಜವಾಗ್ಲೂ ನಾವು ಬಯಸಿರೋದು ಹಿತಕರವಾಗಿದೆಯಾ, ನೆಮ್ಮದಿನ ನೀಡುವಂಥದ್ದ? ಅದರಿಂದ ಮತ್ತೊಂದಷ್ಟು ಜನಕ್ಕೆ ನೆಮ್ಮದಿ ಸಿಗುತ್ತಾ? ನೋಡಿ, ಮ್ಯಾನಿಫೆಸ್ಟೇಷನ್ ಅಂತ ಯಾರೂ ಪ್ರಪಂಚಕ್ಕೆ ಒಳ್ಳೆಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿಲ್ಲ, ನಮ್ಮ ಊರಲ್ಲಿ ಒಳ್ಳೆಯದಾಗಲಿ ಮ್ಯಾನಿಫೆಸ್ಟ್ ಮಾಡಿಲ್ಲ, ನಮ್ಮ ಆಫೀಸ್ಗೆ ಒಳ್ಳೆಯದಾಗಲಿ ಮ್ಯಾನಿಫೆಸ್ಟ್ ಮಾಡಲ್ಲ. ನನ್ನ ಬಗ್ಗೆ ನಾನು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು. ಇಡೀ ಊರು ಬೆಂಕಿ ಹತ್ಕೊಂಡು ಉರಿತಿರ್ಬೇಕಾದ್ರೆ ನನ್ನ ಮನೆ ಚೆನ್ನಾಗಿರ್ಬೇಕು ಅನ್ನೋಕ್ಕಾಗಲ್ಲ ಅಲ್ವಾ? ಇದು ಮತ್ತಷ್ಟು ಸ್ವಾರ್ಥಿ ಮಾಡ್ತಿದಲ್ವಾ? ಇಡೀ ಪ್ರಪಂಚದ ದುಃಖಕ್ಕೆ ಕಾರಣವೇ ಸ್ವಾರ್ಥ ಅಂದಮೇಲೆ ಇದು ಮ್ಯಾನಿಫೆಸ್ಟೇಷನ್ ಅಂತ ಮತ್ತೆ ಸ್ವಾರ್ಥಕ್ಕೆ ಫ್ಯೂಯಲ್ ಮಾಡ್ದಂಗದು. ಯಾವ ವ್ಯಕ್ತಿ ಇನ್ನೊಬ್ಬನಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ದಾನೆ? ತನ್ನ ಬಗ್ಗೆನೇ. ಸ್ವಾರ್ಥದಲ್ಲೇ 100 ಜನ್ಮ ಹೊತ್ತು ಬಂದಿರ್ತೀವಿ, ಸ್ವಾರ್ಥದಿಂದನೇ ಇವತ್ತು ಕಷ್ಟ ಅನುಭವಿಸಿರ್ತೀವಿ, ಮತ್ತೆ ಸ್ವಾರ್ಥನೇ ಮಾಡುವಂತ ನಾನು. ಇದು ಹೆಂಗಾಯ್ತು ಅಂದ್ರೆ, ಕುಡಿದು ಆ ಲಿವರ್ ಹಾಳಾಗಿದೆ, ಕುಡಿ ಮತ್ತಷ್ಟು ಅಂದಂಗೆ. ಅಂತ ಮ್ಯಾನಿಫೆಸ್ಟೇಷನ್ ಬೇಡ ಅಂತೀವಿ ಅಷ್ಟೇ. ಸರಿ ಹೇಳಿ, ಪೆನ್ನು ಬೇಡ, ಪೇಪರು ಬೇಡ, ಹೋಗೋಣ ಅಲ್ವಾ? ಆಗದ ಎಂದು ಕೈ ಕಟ್ಟಿ ಕುಳಿತರೆ ಆಗದ ಕೆಲಸವು ಮುಂದೆ ಅಲ್ವಾ? ಸಾರಿ, ಇದು ಸಾಗದ ಕೆಲಸ. ನಮ್ಗೆ ಏನಾಯ್ತು, ಇವೆಲ್ಲ ಮಾತಾಡ್ತೀನಿ ಅಂದ್ರೆ ಜೀವನ ಕಷ್ಟವನ್ನು ನೋಡುವಾಗ ಅಣ್ಣವ್ರ ಹಾಡುಗಳು, ಬೀಚಿಯವ್ರ ಕಷ್ಟ, ಗುಂಡಪ್ಪನ ಕಷ್ಟ, ಹೇಗೆ ಕಷ್ಟವನ್ನು ಎದುರಿಸಿದ್ರು, ಬೇಂದ್ರೆ ಅಷ್ಟು ಕಷ್ಟದಲ್ಲೂ ಕಾವ್ಯ ರಚನೆ ಹೇಗಿತ್ತು,
ಅಷ್ಟು ಕಷ್ಟದಲ್ಲಿ ವಿಶ್ವೇಶ್ವರಯ್ಯ ಹೇಗಾದರು, ಕಷ್ಟಪಟ್ಟು ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೆಲ್ಲ ಕಷ್ಟಪಟ್ಟು ದೇಶ ಸ್ವಾತಂತ್ರ್ಯಗೊಳಿಸಿದ್ರು. ಇಂಥ ಕತೆ ಕೇಳ್ಕೊಂಬಂದ್ವಿ ಅಲ್ವಾ. ಭಗವಂತ ಕೈ ಕೊಟ್ಟ ದುಡಿಯೋದಕ್ಕಂತ ಅಣ್ಣರ ಹಾಡು ಕೇಳಿದ್ವಿ ಅಲ್ವಾ. ಇವತ್ತು ದುಡ್ಡೇ ದೊಡ್ಡಪ್ಪ ಹಾಡು ಕೇಳ್ತೀವಿ, ಅದಕ್ಕೆ ಮ್ಯಾನಿಫೆಸ್ಟ್ ಮಾಡ್ತೀವಿ. ಭಗವಂತ ಕೈ ಕೊಟ್ಟ ದುಡಿಯೋದಕ್ಕ ಅಂದಾಗ ನನಗೆ ಸಮಸ್ಯೆ ಆಗಲ್ಲ. ಹೌದು. ಚಿಕ್ಕ ವಯಸ್ಸು ರಜನಿಕಾಂತ್ ಸಿನಿಮಾಗಳು ನೋಡ್ಬಿಟ್ವಲ್ಲ, ಅವ್ನು ಕಷ್ಟಪಡ್ತಿರ್ತಾನೆ, ಯಾವನೊಬ್ಬ ಫ್ರೆಂಡ್ ಅವಮಾನ ಮಾಡ್ತಾನೆ, ಇವ್ನು ಹೋಗ್ತಾನೆ ಕಲ್ಲು ಗ್ರಾನೈಟ್ನ ಹೊಡಿತಾನೆ, ಮಾಡ್ತಾನೆ, ಗ್ರಾನೈಟ್ ಸಿಕ್ಬಿಡುತ್ತೆ, ಕಲ್ಲು ಅದನ್ನ ಮಾಡ್ತಾನೆ, ಶ್ರೀಮಂತ ಆಗ್ತಾನೆ. ಶ್ರೀಮಂತ ಮೇಲೆ ಹೇಳ್ತಾನೆ, ನೋಡು ನೀನು ದರ್ಪ ಮಾಡ್ತಿದ್ದಿ, ಶ್ರೀಮಂತನ ದರ್ಪ ಮಾಡ್ತಿಲ್ಲ ಅಂತಾನೆ. ಇಂಥವನ್ನ ನೋಡಿದ್ದಲ್ವಾ. ಒಂದೇ ಹಾಡಲ್ಲಿ ರಜನಿಕಾಂತ್ ಕಲ್ಲಲ್ಲಿ ಶ್ರೀಮಂತ ಆಗ್ಬಿಡೋದಂತೆ. ಅಂದ್ರೆ ಅವ್ನು ಇಡೀ ಸ್ಟ್ರಗಲ್ ತೋರಿಸ್ತಾರೆ. ಅವ್ನು ಸುಮ್ಮನೆ ಶ್ರೀಮಂತ ಆಗಿಲ್ಲ, ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೂತಿಲ್ಲ. ಹಂಗೆ ಇದು ಜೀವನ. ಇವತ್ತು ರಿಯಾಲಿಟಿ ಹಂಗೆ ಇರೋದು. ನಿಜವಾಗ್ಲೂ ಶ್ರೀಮಂತ ಆಗ್ತಿದ್ದಾನಲ್ಲ, ಅದು ಸಕ್ಸಸ್ಫುಲ್ ಆಗ್ತದನಲ್ಲ, ಅವರೆಲ್ಲರೂ ಅರ್ಧಕ್ಕದ ಯಾರು ಮ್ಯಾನಿಫೆಸ್ಟ್ ಮಾಡ್ತಾರಲ್ಲ. ಒಂದಷ್ಟು ಯೋಗ ಇರುತ್ತೆ. ಕಳೆದ ಜನ್ಮದ ಪುಣ್ಯದ ಫಲವು, ಈ ಜನ್ಮ ಮಾಡೋದು ಪುಣ್ಯದ ಫಲವು. ಯೋಗಗಳಿಂದ ಅದೃಷ್ಟದಿಂದಲೂ ಶ್ರೀಮಂತರಾಗೋರು, ಸಕ್ಸಸ್ಫುಲ್ ಆಗೋರು ಇದ್ದಾರೆ. ಆದರೆ ಅದು ರೇಷ ಕಡಿಮೆ. ಶ್ರಮಪಟ್ಟು ದುಡಿದವನ ರೇಷನೇ ಜಾಸ್ತಿ. ಶ್ರಮ ಪಟ್ಟಿರ್ತಾನಲ್ಲ ಅವನ ರೇಷನೇ ಜಾಸ್ತಿ. ಅದನ್ನೇ ನಾವು ಚಿಕ್ಕ ವಯಸ್ಸಿಗೆ ನೋಡ್ಕೊಂಡ್ಬಿಟ್ಟಿದ್ದು. ಅಣ್ಣರ ಹಾಡು ಕೇಳಿದ್ದಕ್ಕೆ ಬಚಾವಾಗಿದ್ದು ನಿಜವಾಗ್ಲೂ. ಬಸವಣ್ಣನ ವಚನಗಳು, ಅಣ್ಣವ್ರ ಹಾಡುಗಳು, ರಜನಿಕಾಂತ್ ಸಿನಿಮಾಗಳು ಚಿಕ್ಕ ವಯಸ್ಸಲ್ಲಿ ಇಂಥವೇ ಕಾಪಾಡಿದ್ದಲ್ವ. ಅಮಾಯಕ ರೌಡಿ ಆಗೋ ಸಿನಿಮಾ ನೋಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಭಾಷಾ ಸಿನಿಮಾ ನೋಡಿದ್ವಿ, ರೌಡಿ ಆಗಿದ್ದ ಒಳ್ಳೆನಾಗ್ಬಿಟ್ಟಿರ್ತಾನೆ. ಭಾಷಾ ಯಾವತ್ತು ಅಮಾಯಕ ಇರ್ತಾನೆ, ಅವನು ಏನೋ ಕಾರಣಕ್ಕೆ ಲಾಂಗ್ ಇಟ್ಕೊಂಡು ರೌಡಿ ಆಗ್ಬಿಡ್ತಾನಂತೆ. ಇಂಥದ್ದು ನೋಡಿದ್ರೆ ಹಾಳಾಗ್ತೀವಿ. ನಾವು ಭಾಷೆ ನೋಡಿದ್ವಿ. ಭಾಷೆ ಅಂದ್ರೆ ಎಷ್ಟು ಸಿನಿಮಾಗಳಿದೆ ತರ, ನಾಟ್ ಜಸ್ಟ್ ಭಾಷೆ. ಹೌದು. ಕನ್ನಡದಲ್ಲಿ ತುಂಬಾ ವ್ಯಾಲ್ಯೂ ಬೇಸ್ಡ್. ನಾವು ಚಿಕ್ಕ ವಯಸ್ಸಿಂದ ಅಣ್ಣವ್ರ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ, ಶಂಕರ್ನಾಗ್ ಸಿನಿಮಾಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದವು. ಸಬ್ ಕಾನ್ಶಿಯಸ್ಲಿ ನಾವು ಇವ್ರ ತರ 4 ಜನರಿಗೋಸ್ಕರ ಬದುಕಬೇಕು, ಒಳ್ಳೇದನ್ನ ಮಾಡ್ಬೇಕು, ದುರಹಂಕಾರ ಪಡಬಾರ್ದು ಅನ್ನೋದನ್ನ ಹೇಳ್ಕೊಟ್ಟಿದಾವೆ. ಆಗಿನ ಕಾಲ ಎಲ್ಲ ಸಿನಿಮಾಗಳು ಶ್ರಮ ಪಡೋದ್ರ ಬಗ್ಗೆ ಹಾಡುಗಳಿತ್ತು. ಶ್ರಮ ಪಡೋದ್ರ ಬಗ್ಗೆ, ಅತಿ ಆಸೆ ಪಡಬಾರ್ದು ಅಂತ ಹಾಡುಗಳಿತ್ತು. ದೂರದರ್ಶನ ಅದು ನೋಡಿ ಬೆಳೆದಿದ್ದಲ್ವಾ. ಈಗ ಬಡ್ಕೊಂಡ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದ್ರಲ್ಲಿ ಆದ್ರಿಂದಾಗೋ ಅನಾಹುತಗಳು ಇದು ಕಾಣುತ್ತೆ. ಇದು ಒಪ್ಪದೇ ಇರ್ಬೋದು. ಆಡಬಾರ್ದು ಖಂಡಿತ. ಯಾರು ನನ್ನ ಕಷ್ಟ ನನ್ಗೆ ಗೊತ್ತು, ನಿನಗೇನೆ ಗೊತ್ತು ಅಂತ ಖಂಡಿತ ಕೇಳಕ್ ಹೇಳ್ತಾರೆ. ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ. ನಾನು ಅವ್ರ ಕಷ್ಟಕ್ಕೆ, ಅವ್ರ ಕಷ್ಟವನ್ನ ಕೆಳಮಟ್ಟದಲ್ಲಿ ನಾನು ನೋಡ್ತಾ ಇಲ್ಲ. ಪ್ರತಿಯೊಬ್ಬನಿಗೂ ಕಷ್ಟ ಇರುತ್ತೆ, ಅದು ಅವನವನಿಗೆ ದೊಡ್ಡದೆ. ನಾನು ಯಾರ ಕಷ್ಟವನ್ನು ಆಡ್ಕೋತಾ ಇಲ್ಲ. ಕಷ್ಟ ಇದ್ದ ಮನುಷ್ಯ ಹೇಗಿರ್ತಾನೆ ಮತ್ತೆ ಹೇಗಿದ್ರೆ ಉತ್ತಮ, ಅದ್ರ ವ್ಯತ್ಯಾಸ ಗೊತ್ತಿರೋದಕ್ಕೆ ನಾನು ಹಂಚ್ಕೊಳ್ತಿದ್ದೀನಿ ಹೊರತು ನಂಗೆ ಯಾವ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡೋದ್ರ ಬಗ್ಗೆ ನಂಗೆ ಬೇಜಾರಿಲ್ಲ, ಮಾಡೋರ ಬಗ್ಗೆ ನಂಗೆ ಬೇಜಾರಿಲ್ಲ. ಅದು ಮಾಡುವ ತನವನ್ನ ಕಳ್ಕೊಬೇಡಿ, ಭಗವಂತನ ನಂಬಿಕೆಯನ್ನ ಕಳ್ಕೊಬೇಡಿ. ಈ ದೇಶದ ಸಂಸ್ಕೃತಿ ವಿರುದ್ಧವಾದ ನಂಬಿಕೆ ಇರ್ತಾವಲ್ಲ, ಅದನ್ನ ಪಾಲಿಸ್ಬೇಡಿ. ಇಷ್ಟ ನನ್ನ ಕೋರಿಕೆ, ಇನ್ನೇನಿಲ್ಲ. ಥ್ಯಾಂಕ್ಸ್ ಅಣ್ಣ.